ಬೆಳಗಿನ ಶುಭೋದಯ. ನನ್ನ ಹೆಸರು ಮಾನಸ ಹಾಗೂ ನನ್ನ ಹೆಸರು ಅನುಷಾ. ಸರ್ವರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಎಲ್ಲಾ ಕಡೆಗೂ ಹರಡಿರುವ ಚೈತನ್ಯದಂತೆ ಹೆಸರಾಯಿತು ಕರ್ನಾಟಕ, ಸಿರಾಯಿತು ಕನ್ನಡ ನುಡಿ ಎಂಬ ಸುಂದರವಾದ ಈ ಕಾರ್ಯಕ್ರಮವನ್ನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಎಲ್ಲಾದರೂ ಇರು, ಎಂದೆಂದಿಗೂ ಕನ್ನಡವಾದ ಎಂಬ ಅದ್ಭುತ ಸಾಲನ್ನು ನಮಗೆ ನಮ್ಮ ಮನಸ್ಸಿಗೆ ಅಚ್ಚೊತ್ತುವಂತೆ ಹೇಳಿದಂತ ಕುವೆಂಪುರವರ ಈ ಸಾಲನ್ನು ಈ ಸಂದರ್ಭದಲ್ಲಿ ನೆನೆಯುವುದು ನಮ್ಮ ಸೌಭಾಗ್ಯವೇ ಸರಿ. ಅಷ್ಟಲ್ಲ, ಕನ್ನಡದ ಅಶರೀರವಾಣಿಯು ಸಾವಿರ ಬಾಯಿಗಳಿಂದ ತನ್ನ ಕನಸನ್ನು ಸುತ್ತದೆ. ಆ ಸಾವಿರ ಬಾಯಿ ನನ್ನದೂ ಒಂದು, ಅದೇ ನನ್ನ ಧನ್ಯತೆ ಎಂದು ದರಾ ಬೇಂದ್ರೆಯವರು ಮರೆಯುವುದಿಲ್ಲ. ಮಹಾನ್ ಇಂಥ ಮಹಾನ್ ಕವಿಗಳು ಜನ್ಮ ನೀಡಿದ ಪುಣ್ಯಭೂಮಿಯಾದ ಈ ಕರುನಾಡಿನ ಕನ್ನಡ ರಾಜ್ಯೋತ್ಸವದ ಸಂಭ್ರಮಾಚರಣೆಗೆ ಇಂದು ನೀವು ಸಾಕ್ಷಿಯಾಗಲಿದ್ದೇವೆ. ಮೊದಲನೆಯದಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ನಾಗರಾಜು ಸರ್ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಪದ್ಮಾವತಿ ಮೇಡಂ ರವರಿಗೂ ಕೂಡ ಆಧಾರ ಸ್ವಾಗತವನ್ನು ಕೋರುತ್ತಿದ್ದೇವೆ. ಹಾಗೂ ನಮ್ಮ ಶಾಲೆಯ ಗೌರವಾನ್ವಿತ ಪ್ರಾಂಶುಪಾಲರಾದಂತಹ ಲೋಕೇಶ್ ಸರ್ ಅವರಿಗೂ ಈ ವೇದಿಕೆಯ ಪರವಾಗಿ ಸ್ವಾಗತ ಕೋರುತ್ತಿದ್ದೇವೆ. ನಮ್ಮ ನೆಚ್ಚಿನ ಎಲ್ಲಾ ಬೋಧಕೇತರ ಸಿಬ್ಬಂದಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಕೋರುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಥಮವಾಗಿ 8ನೇ ತರಗತಿಯ ಮಾನಸಾರವರಿಂದ ವಿಘ್ನೇಶ್ವರನಿಗೆ ಪ್ರಾರ್ಥನೆ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ ಗಾನಚತುರಾಯ ಗಾನಪ್ರಾಣಾಯ ಗಾನಾಂತರಾತ್ಮನೇ ಗಾನೋತ್ಸುಕಾಯ ಗಾನಮತ್ತಾಯ ಗಾನೋತ್ಸುಕಮನಸೇ ಗುರುಪೂಜಿತಾಯ ಗುರುದೈವತಾಯ ಗುರುಕುಲಸ್ತ್ರಾಯನೇ ಗುರುವಿಕ್ರಮಾಯ ಗುರುಪ್ರವರಾಯ ಗುರುವೇ ಗುಣಗುರುವೇ ಗುರುದೈತ್ಯಕಲಾಚೇತ್ಲೆ ಗುರುಧರ್ಮ ಸದಾರಾಧ್ಯಾಯ ಗುರುಪುತ್ರ ಪರಿತ್ರಾತೆ ಗೀತಸಾರಾಯ ಗೀತತತ್ವಾಯ ಗೀತಾಸ್ತೋತ್ರಾಯನೇ ಗೂಢಗುಲ್ಪಾಯ ಗಂಧಮತ್ತಾಯ ಗೋಜಾಪ್ರದಾಯನೇ ಗುಣಾಧೀಶಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ ಏಕದಂತಾಯ ವಕ್ರತುಂಡಾಯ ಗೌರೀತನಯಾಯ ಧೀಮಹಿ ಗಣೇಶಾನಾಯ ಬಾಲಚಂದ್ರಾಯ ಶ್ರೀಗಣೇಶಾಯ ಧೀಮಹಿ. ಧನ್ಯವಾದ. ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ವಿಘ್ನ ಬಾರದಂತೆ ವಿಘ್ನ ವಿನಾಯಕನಲ್ಲಿ ಪ್ರಾರ್ಥಿಸಿದ ಮಾನಸವರವರಿಗೆ ಧನ್ಯವಾದಗಳು. ಈಗ ಉದ್ಘಾಟನಾ ಸಮಾರಂಭವನ್ನು ನಾಗರಾಜು ಸರ್, ಪದ್ಮಾವತಿ ಮ್ಯಾಮ್ ಹಾಗೂ ಪ್ರಾಂಶುಪಾಲರಾದ ಲೋಕೇಶ್ ಸರ್ ಅವರು ತಮ್ಮ ಅಮೃತ ಹಸ್ತದಿಂದ ಮಾಡಬೇಕೆಂದು ವಿದ್ಯಾರ್ಥಿಗಳ ಪರವಾಗಿ ನಾನು ಕೋರಿಕೊಳ್ಳುತ್ತೇನೆ. शत्रुबुद्धि विनाशाय
1ನೇ ತರಗತಿಯ ಜಯಂತ್ ರವರನ್ನು ಪ್ರಾರ್ಥನೆಗಾಗಿ ಸ್ವಾಗತಿಸುತ್ತಿದ್ದೇವೆ. ಬೆಳಗಿನ ಶುಭೋದಯ. ನನ್ನ ಹೆಸರು ಜಯಂತ್. ನಾನು 1ನೇ ತಾರೀಕಲ್ಲಿ ಓದುತ್ತಿದ್ದೇನೆ. ಶಾರದಾಂಬಿಕೆ ನಿನ್ನ ಮೊರೆ ಒಕ್ಕಿ ಬೇಡುವೆನು, ಮೊರೆಯಾಲ ಪಾಲಿಸಿ ಮೊರೆಯಾಲ ಪಾಲಿಸಿ ಬ್ರಹ್ಮಾಂಡ ನಾರೆ ಶಾರದಾಂಬಿಕೆ ಕೇಳು. ಬಂದಿರುವ ಅತಿಥಿಗಳಿಗೆ 10ನೇ ತರಗತಿ ತನುಶ್ರೀ ರವರಿಂದ ಸ್ವಾಗತ ಭಾಷಣ. ಎಲ್ಲರಿಗೂ ಶುಭೋದಯ. ಹೆದೆ ತಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. 1000 ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಮುಗ್ಧ ಮನಸ್ಸಿನ ಹೂಗಳು, ತುಂಟುತನದ ಕಂಗಳು, ಕನಸು ಹೊತ್ತಿದ ಮಕ್ಕಳು, ಮನುಷ್ಯ ಲೋಕದ ಮಂದಾರಗಳು. ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ಶಾಲೆಯಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮುಖ್ಯ ಅತಿಥಿಗಳಾದ ಶ್ರೀಯುತ ನಾಗರಾಜು ಸರ್ ರವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಅಧ್ಯಕ್ಷರಾದ ಪದ್ಮಾವತಿ ಮೇಡಂ ರವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಲೋಕೇಶ್ ಸರ್ ರವರಿಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ಶಾಲೆಯ ಎಲ್ಲಾ ಬೋಧಕ ಮತ್ತು ಬೋಧಕೇತರ ವರ್ಗದವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಎಲ್ಲಾ ಪುಟಾಣಿ ಮಕ್ಕಳಿಗೆ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಕನ್ನಡವನ್ನು ಉಳಿಸಿ, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ತನುಶ್ರೀ. ಈಗ ನಮ್ಮ ಶಾಲೆಯ ಅಧ್ಯಕ್ಷರಾದ ನಾಗರಾಜು ಸರ್ ಅವರು ಈ ಕಾರ್ಯಕ್ರಮದ ಕುರಿತಾಗಿ ಒಂದೆರಡು ಮಾತುಗಳನ್ನಾಡಲು ಕೋರುತ್ತೇವೆ. ಈ ಶಾಲೆಯ ಅಧ್ಯಕ್ಷರೇ, ಪ್ರಾಂಶುಪಾಲರೇ, ಉಪಾಧ್ಯಾಯ, ಬೋಧಕೇತರ ಮತ್ತು ಬೋಧಕ ವರ್ಗದವರೇ ಮತ್ತು ಪ್ರೀತಿಯ ಮಕ್ಕಳೇ, ಇವತ್ತು ನಾವೆಲ್ಲ ಸೇರಿ ಈ ಮಕ್ಕಳ ದಿನಾಚರಣೆ ಮತ್ತು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದಕ್ಕೆ ಸಲುವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಸಾಮಾನ್ಯವಾಗಿ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಾವು ನಮ್ಮ ಮಕ್ಕಳು ಈ ದೇಶದ ಆಸ್ತಿ. ಯಾವಾಗಲೂ ಸಾಮಾನ್ಯವಾಗಿ ಮಕ್ಕಳಿಗೆ ಹೆಚ್ಚು ಪೋಷಣೆ ಮಾಡತಕ್ಕಂಥ ಕೆಲಸ ಎಲ್ಲ ತಂದೆ ತಾಯಿಗಳು ಮತ್ತೆ ಸಂಬಂಧಪಟ್ಟ ಸರ್ಕಾರಗಳು ಮಾಡಬೇಕಿದ್ರಲ್ಲ. ಅದರಿಂದ ಮಕ್ಕಳ ಹಿತರಕ್ಷಣೆಗೋಸ್ಕರ ಮೊದಲು ಇಂಥವೆಲ್ಲ ಇರಲಿಲ್ಲ. ಈಗ ಮಕ್ಕಳ ಕಮಿಷನ್ನೇ ಇದೆ. ಮಕ್ಕಳಿಗೆ ಏನೇ ತೊಂದರೆ ಆಗದಂಗೆ ನೋಡ್ಕೊಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಸರ್ಕಾರ ಸಾಕಷ್ಟು ಕ್ರಮಗಳನ್ನ ತಗೊಂಡಿದೆ. ಹಿಂದೆ ಜವಾಹರ್ಲಾಲ್ ನೆಹರು ನಮ್ಮ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರಿಗೆ ಮಕ್ಕಳು ಅಂದ್ರೆ ಬಹಳ ಇಷ್ಟ. ಮಕ್ಕಳು ಅಂದ್ರೆ ಬಹಳ ಇಷ್ಟ ಅವ್ರಿಗೆ. ಆಗ ಎಲ್ಲ ಮಕ್ಕಳುಗಳು ಅವರು ಹುಟ್ಟಿದ ಹಬ್ಬನ ಆಚರಣೆ ಮಾಡಬೇಕು ಅಂತ ಇದ್ದಾಗ ಅವ್ರು ಪ್ರಧಾನಮಂತ್ರಿಗಳಾಗಿದ್ದಾಗ ಹೋಗಿದ್ರು. ಕೇಳಿದಾಗ ಎಲ್ಲರೂ ನನಗೆ ಮಕ್ಕಳು ಅಂದ್ರೆ ಬಹಳ ಇಷ್ಟ, ಅದಕ್ಕೆ ನನ್ನ ಹುಟ್ಟಿದ ಹಬ್ಬನ ಮಕ್ಕಳ ದಿನಾಚರಣೆಯಾಗಿ ಆಚರಿಸಬೇಕು ಅಂತಕ್ಕಂಥದ್ದು ಇಷ್ಟಪಟ್ರು ಜವಾಹರ್ಲಾಲ್ ನೆಹರು. ಅದು ಅವ್ರ ಪರವಾಗಿ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಅವರು ಹುಟ್ಟುಹಬ್ಬದ ದಿವಸ ದೆಹಲಿಯಲ್ಲಿ ಆ ಮಕ್ಕಳ ದಿನಾಚರಣೆನ ಒಂದು ಸ್ಟೇಡಿಯಂ ಅಲ್ಲಿ ಆಚರಣೆ ಮಾಡ್ತಾ ಇದ್ರು. ಎಲ್ಲ ಮಕ್ಕಳುಗಳು ಹೋಗಿ ಜವಾಹರ್ಲಾಲ್ ನೆಹರುಗೆ ಒಂದು ರೋಸ್, ಅವ್ರಿಗೆ ರೋಸ್ ಅಂದ್ರೆ ಬಹಳ ಇಷ್ಟ, ಅಂದ್ರೆ ಗುಲಾಬಿ ಹೂ ಕೊಟ್ಟು ಬರ್ತಾ ಇದ್ರು. ಆ ರೀತಿ ಮಕ್ಕಳ ದಿನಾಚರಣೆ ಬಂತು. ಈಗಲೂ ಅಷ್ಟೇ, ನೀವು ಎಲ್ಲ ನಮ್ಮ ದೇಶದ ಆಸ್ತಿ.
ನೀವು ಚೆನ್ನಾಗಿ ವಿದ್ಯಾವಂತರಾಗಿ ನಮ್ಮ ದೇಶನ ಇನ್ನೂ ಹೆಚ್ಚು ಮುಂದೆ ತರ್ತಕ್ಕಂಥ ಕೆಲಸ ನೀವು ಮಾಡಬೇಕಾಗಿದೆ. ಈ ಜವಾಬ್ದಾರಿ ನಿಮ್ಮ ಮೇಲಿದೆ. ನಮ್ಮ ಮಕ್ಕಳು ಯಾವಾಗಲೂ ಖುಷಿಯಾಗಿರ್ಬೇಕು, ಸುಖವಾಗಿರ್ಬೇಕು, ಮತ್ತೆ ಹೆಚ್ಚು ಬುದ್ಧಿವಂತರಾಗಿರ್ಬೇಕು, ವಿದ್ಯಾವಂತರಾಗಿರ್ಬೇಕು ಅಂತಕ್ಕಂಥ ಎಲ್ಲ ತಂದೆ ತಾಯಿಗಳು ಆಸಕ್ತಿ ಅಥವಾ ಇಷ್ಟ ಆಗಿರ್ತದೆ. ಇದ್ರ ಜೊತೆಗೆ ಇದು ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳು ನೀವೆಲ್ಲ ಇರೋ ಕಡೆ ನಾವು ಮಕ್ಕಳ ಆಚರಣೆ ಮಾಡಬೇಕಾದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ನೀವೆಲ್ಲ ಚೆನ್ನಾಗಿರ್ಬೇಕು, ಒಳ್ಳೆಯ ಸತ್ಪ್ರಜೆಗಳು ಆಗ್ಬೇಕು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಅಂತಕ್ಕಂಥದ್ದೇ ಎಲ್ಲ ತಂದೆ ತಾಯಿಗಳ ಅಭಿಪ್ರಾಯ, ಇಷ್ಟ. ಅವರೆಲ್ಲ ಈ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡ್ತಾ ಇದ್ದಾರೆ. ನೀವು ಅಷ್ಟೇ ನಿಮ್ಮ ಜವಾಬ್ದಾರಿ ಇವತ್ತು ಮುಂದೆ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಇದರ ಜೊತೆಗೆ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು ಅಂತ ನವೆಂಬರ್ 1 ರಿಆರ್ಗನೈಸೇಷನ್ ಆಫ್ ಸ್ಟೇಟ್ ಅಂತ ಮಾಡಿದ್ರು. ಕನ್ನಡ ಮಾತಾಡ್ತಕ್ಕಂಥವರೆಲ್ಲ ಕನ್ನಡಿಗರು ಅಂತ 1956 ಇಸ್ವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಮಾಡಬೇಕು ಅಲ್ವಾ. ರಿಆರ್ಗನೈಸೇಷನ್ ಆದಾಗ ನಮ್ಮ ಕನ್ನಡ ಕಮ್ಮಿ ಇತ್ತು, ಬಹಳ ಕಮ್ಮಿ ಇತ್ತು. ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. ಆ ಮೈಸೂರು ರಾಜ್ಯ ಒಂದು 4-5 ಜಿಲ್ಲೆಗಳಿದ್ದು. ಹಿಂದೆ ಇರ್ತಕ್ಕಂಥ ಕೆಲವು ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಿಗೆ ಸೇರ್ಕೊಂಡ್ಬಿಟ್ಟಿದ್ದು. ಕೊಡಗು ತಮಿಳುನಾಡಿನಲ್ಲಿತ್ತು, ಇನ್ನು ಮಹಾರಾಷ್ಟ್ರದಲ್ಲಿ ಒಂದಿತ್ತು. ಈಗಲೂ ಗಲಾಟೆ ನಡೀತಾನೆ ಇರ್ತದೆ. ಆಮೇಲೆ ಕೆಲವು ಜಿಲ್ಲೆಗಳು ಆಂಧ್ರ ಪ್ರದೇಶಕ್ಕೆ ಸೇರ್ಕೊಂಡಿತ್ತು. ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತೆ ಈ ಮಹಾರಾಷ್ಟ್ರ ಇಂಥ ಕಡೆ ಎಲ್ಲ ಸೇರಿತ್ತು. ಅದನ್ನೆಲ್ಲ ತೆಗೆದು ನಮ್ಮ ವಿಶಾಲ ಕರ್ನಾಟಕ ಅಂತ ಮಾಡುದು. ಆವಾಗ ಪೂರ್ತಿ ಕನ್ನಡ ಮಾತಾಡೋರೆಲ್ಲ ಕನ್ನಡ ದೇಶ ಅಂತ, ಕರ್ನಾಟಕ ಅಂತ. ಆಮೇಲೆ 1900 ಚಿಲ್ಲರೆಯಲ್ಲಿ ಯಾವಾಗಲೂ ಒಂದ್ ಕಡೆ ನಮ್ಮ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಅಂತ ಮಾಡುದು. ಆ ಕರ್ನಾಟಕ ರಾಜ್ಯ ಮಾಡಿದಾದ್ಮೇಲೆ ನಾವೆಲ್ಲ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದೀವಿ. ಈ ಕನ್ನಡದಲ್ಲಿ ಇರ್ತಕ್ಕಂಥ ಬೇಕಾದಷ್ಟು ಜನ ಬೇಕಾದಷ್ಟು ಕೆಲಸ ಮಾಡಿರ್ತಾರೆ. ಕವಿಗಳು, ಆಮೇಲೆ ಶಿಲ್ಪಿಗಳು, ಬಹಳ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಹಳೇಬೀಡು, ಬೇಲೂರು, ಇಲ್ಲೆಲ್ಲ ಆ ಕನ್ನಡಿಗರು ಮಾಡಿರ್ತಕ್ಕಂಥ ಕೆಲಸಕ್ಕ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ಹೇಳ್ಕೋಬೇಕಾಗಿದೆ. ನಾವೆಲ್ಲ ಕನ್ನಡಿಗರು, ನಾವು ಸಾಕಷ್ಟು ಕೆಲಸ ಮಾಡಿದ್ದೀವಿ, ಇನ್ನೂ ಮಾಡ್ತಾ ಇದ್ದೀವಿ ಅಂತ. ಆ ಜವಾಬ್ದಾರಿ ನಿಮ್ಮ ಮೇಲಿದೆ ಮಾಡ್ತಕ್ಕಂಥದ್ದು. ಈ ರೀತಿ ನಾವು ನಮ್ಮ ಭಾಷೆ, ಮಾತೃಭಾಷೆನ ಮಾತಾಡ್ತಕ್ಕಂಥವ್ರೆಲ್ಲ, ಕನ್ನಡ ಮಾತಾಡ್ತಕ್ಕಂಥವ್ರೆಲ್ಲ ನಾವು ಕನ್ನಡ ರಾಜ್ಯೋತ್ಸವನ ಮಾಡಬೇಕು ಅಂತ. ಈ ರಾಜ್ಯೋತ್ಸವದ ಜೊತೆಗೆ ಬೇಕಾದಷ್ಟು ಅನುಕೂಲಗಳು ಸರ್ಕಾರ ಮಾಡಿದೆ. ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಕ್ಕಂಥದ್ದು, ಈ ಸಾಧಕರಿಗೆಲ್ಲ ಕೆಲವು ಉತ್ತೇಜನಗಳು ಕೊಡ್ತಕ್ಕಂಥದ್ದು, ಅವ್ರಿಗೆ ಬಹುಮಾನಗಳು ಕೊಟ್ಟು ಅವರ ಪ್ರತಿಭೆನ ಗುರುತಿಸಿ ಸಾಕಷ್ಟು ಕೆಲಸ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಹಿಂದಿಂದಲೂ ನಿಮ್ಗೆಲ್ಲ ಗೊತ್ತು, ಬೇಕಾದಷ್ಟು ಕನ್ನಡದ ಕವಿಗಳು ಹಾಡಿ ಹೊಗಳಿ ಕನ್ನಡ ನಾಡನ್ನ ಬಹಳ ಸಮೃದ್ಧ ಮಾಡಿರ್ತಕ್ಕಂಥದ್ದು ಉಂಟು. ನೀವು ಇನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿ ಈ ರಾಜ್ಯೋತ್ಸವ ಇನ್ನೂ ಚೆನ್ನಾಗಿ ನಡೀಲಿ, ಜೊತೆಗೆ ನೀವು ಮಾಡಿರ್ತಕ್ಕಂಥ ಈ ಸಮಾರಂಭ ಬಹಳ ಚೆನ್ನಾಗಿ ನಡೀಲಿ ಅಂತ ಹೇಳಿ ಅದನ್ನ ನಾನು ಆಶಿಸಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು. ರಾಗ, ತಾಳ ಹಾಗೂ ಭಾವಗಳ ಸಮಾಗಮವಾಗಿರುವ ಭಾರತದ ಸಂಸ್ಕೃತಿಯನ್ನು ಮೆರೆಸುವ ನಾಟ್ಯವೆಂದರೆ ಭರತನಾಟ್ಯ. ಈ ಸುಂದರ ಕಲೆಯನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ ಚಂದನಾಬಾಯಿ. ಕವಿರತುನಗಳ
ಕರ್ನಾಟಕ ರಾಜ್ಯೋತ್ಸವ ಎಲ್ಲಾ ಕನ್ನಡರಿಗೆ ಒಂದು ದೊಡ್ಡ ಪರ್ವವಾಗಿದೆ. ಈ ಹಬ್ಬದಲ್ಲಿ ಪಾಲ್ಗೊಂಡಿರುವ ತಮ್ಮೆಲ್ಲರ ಮುಂದೆ ಕನ್ನಡ ನಾಡಿನ ಚಿನ್ನದ ರತ್ನ ಎಂಬ ಹಾಡಿಗೆ 5ನೇ ತರಗತಿಯ ಮಕ್ಕಳು ಹೆಜ್ಜೆ ಹಾಕಲಿದ್ದಾರೆ. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಒಂದಾನೊಂದು ಕಾಲದಲ್ಲಿ ಮಲೆನಾಡಿನ ಮಡಿಲಿನಲ್ಲಿ ಅಂಗಡಿ ಊರಿತ್ತು, ಊರಿಗೆ ಚೆಲುವಿನ ಕಳೆಯಿತ್ತು. ಬೆಟ್ಟ ಗುಡ್ಡ ಸಾಲಿನಲ್ಲಿ ಹಸಿರಾಗಿರುವ ಬೀಡಿನಲ್ಲಿ ವನಸಿರಿ ಮೆರೆದಿತ್ತು, ಅಲ್ಲಿ ಶಾಂತಿಯು ನೆಲೆಸಿತ್ತು. ಪ್ರಕೃತಿಯೇ ಹೆಣ್ಣಾಗಿ ಮನುಜಗೆ ಕಣ್ಣಾಗಿ, ಧರ್ಮವೇ ಮನೆಯಾಗಿ ಮೌನವೇ ಮಾತಾಗಿ, ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದಿ ಆಶ್ರಮ ಹೊಂದಿತ್ತು, ಅದರೊಡು ಗುರುಕುಲ ನಡೆದಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ವೃಕ್ಷರಾಶಿ ನೆರಳಿನಲ್ಲಿ ಸುದತ್ತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ಸಾಗಿತ್ತು, ಧರ್ಮದ ಪ್ರವಚನ ಸಾಗಿತ್ತು. ವಾಸಂತಿಕೆಯ ದೇಗುಲದಲ್ಲಿ ಶ್ರದ್ಧೆ ಭಕ್ತಿ ಸಂಗಮದಲ್ಲಿ ಪೂಜೆಯು ನಡೆದಿತ್ತು, ಸಳನ ಪೂಜೆಯು ನಡೆದಿತ್ತು. ಭೂಮಿಗೆ ಅಬ್ಬರದ ಸದ್ದೊಂದು ಕೇಳಿಸಲು ಅಲ್ಲಿದ್ದ ಜನರೆಲ್ಲ ಅಲ್ಲೋಲ ಕಲ್ಲೋಲ, ಹೊಂಬಿಸಿಲೇರುವ ಸುಂದರ ಸಮಯದಿ ಬಂದಿತು ಹುಲಿಯೊಂದು, ಕಜ್ಜಿಸಿ ಗುಡುಗಿತು ಹುಲಿಯೊಂದು. ಕಂಚಿನ ಕಂಠದಿ ಸಳನನು ಕೂಗಿ ಕರೆದರು, ಆಗ ಆಜ್ಞೆಯು ಮೊಳಗಿತ್ತು, ಗುರುಗಳ ಆಜ್ಞೆಯೇ ಮೊಳಗಿತ್ತು. ವೀರಾವೇಶದ ಶೌರ್ಯದಲ್ಲಿ ಶಿಷ್ಯನು ಸೆಣಸಿದ ರೋಷದಲ್ಲಿ ಹುಲಿಯದು ಕೆರಳಿತ್ತು, ಹಸಿದಿಹ ಹುಲಿಯದು ಕೆರಳಿತ್ತು. ಧೈರ್ಯದಿ ಹೋರಾಡಿ ಗೆದ್ದನು ಮುಂದಾಗಿ, ಊರಿನ ವೀರನ ಮೆಚ್ಚುತ ಜನತೆಯು ಸಳನನು ಹರಸಿತ್ತು, ಕೆಚ್ಚದೆ ಸಳನನು ಹರಸಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ.
ಮಕ್ಕಳನ್ನು ಗುರುಗಳು ಆಗ ಹರಸಿರಲು ಕಟ್ಟಿದ ಸಳನು ರಾಜ್ಯವನ್ನು, ಅನುಪಮ ಹೊಯ್ಸಳ ರಾಜ್ಯವನ್ನು. ಹುಲಿಯನ್ನು ಕೊಲ್ಲುವ ಲಾಂಛನ ಹಿಡಿದು ಗದ್ದುಗೆ ಏರಿ ಆಳ್ವಿಕೆ ಮೆರೆದು ಚರಿತ್ರೆ ಮೊದಲಾಯ್ತು, ಹೊಯ್ಸಳ ಚರಿತ್ರೆ ಮೊದಲಾಯ್ತು. ಸಾಹಿತ್ಯ ತೇರಾಗಿ, ಶಿಲ್ಪಕಲೆ ನೂರಾಗಿ, ಸಂಗೀತ ಹೊನಲಾಗಿ, ಸಂಸ್ಕೃತಿ ತೌರಾಗಿ, ವೈಭವ ಸಾರುವ ಹೊಯ್ಸಳ ವಂಶ ನಾಡನು ಬೆಳಗಿತ್ತು, ಕನ್ನಡ ನಾಡನು ಬೆಳಗಿತ್ತು. ಕನ್ನಡ ನಾಡಿನ ರನ್ನದ ರತುನ ಕೇಳೋ ಕಥೆಯನ್ನ, ನಾ ಹೇಳೋ ಕಥೆಯನ್ನ, ಜಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನು ಕಟ್ಟಿದ ಕಥೆಯನ್ನ. ಸುಂದರವಾದ ನೃತ್ಯಕ್ಕೆ ಧನ್ಯವಾದಗಳು. ನಾನು UKGನಲ್ಲಿ ಓದುತ್ತಿದ್ದೇನೆ. ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 14ರಲ್ಲಿ ಆಚರಿಸುತ್ತೇವೆ. ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ. ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿ ಆಗಿದ್ದರು. ಧನ್ಯವಾದಗಳು. ನಿಮಗೆ ಜ್ಞಾನಪೀಠವೆಂಬುದೇ ಗರಿ. ಕನ್ನಡ ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಮಾತನಾಡಲಿದ್ದಾರೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಹೂವಿಷ್ಕಾ. ನಾನು UKGನಲ್ಲಿ ಓದುತ್ತಿದ್ದೇನೆ. ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಪ್ರತಿ ವರ್ಷ ನವೆಂಬರ್ 14ರಂದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಕನ್ನಡಿಗರಿಗೆ ಹೆಮ್ಮೆಯ ದಿನ. ನಮ್ಮ ಕನ್ನಡ ನಾಡನ್ನು ಕರುನಾಡು, ಶ್ರೀಗಂಧದ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂದೆಲ್ಲ ಕರೆಯಲಾಗುತ್ತದೆ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಯಶಸ್ವಿನಿ ಎಂ. ನಾನು 7ನೇ ತರಗತಿಯ ವಿದ್ಯಾರ್ಥಿನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಹೇಳುತ್ತಿದ್ದೇನೆ. ಜ್ಞಾನಪೀಠ ಪ್ರಶಸ್ತಿ ಭಾರತದ ಸಾಹಿತ್ಯಗಳಲ್ಲೇ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ. ಈ ಪ್ರಶಸ್ತಿಯು ಭಾರತದ ಸಂವಿಧಾನದ 8ನೇ ಅನುಸೂಚಿಗಳಲ್ಲಿ ಉಲ್ಲೇಖವಾಗಿರುವ 22 ಭಾಷೆಗಳ ಅತ್ಯುತ್ತಮ ಸಾಹಿತ್ಯ ಕೃತಿಯನ್ನು ಅಥವಾ ಸಮಗ್ರ ಸಾಹಿತ್ಯ ಕೊಡುಗೆಯನ್ನು ನೀಡಿದ ಭಾರತೀಯ ನಾಗರಿಕನಿಗೆ ಲಭಿಸುವುದು. ಸಾಹು ಜೈನ್ ಪರಿವಾರದವರು ಈ ಪ್ರಶಸ್ತಿಯನ್ನು 22 ಮೇ 1961ರಲ್ಲಿ ಸ್ಥಾಪಿಸಿದರು. 19 ನವೆಂಬರ್ 1961ರಲ್ಲಿ ನಡೆದ ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಕುರುಪ್ ಅವರಿಗೆ ಪ್ರಶಸ್ತಿ ಪತ್ರ ನೀಡಿದರು. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಸ್ತುತ ಕವಿಗಳೆಂದರೆ ಕುವೆಂಪು, ದ.ರಾ ಬೇಂದ್ರೆ, ಶಿವರಾಮ ಕಾರಂತ, ಡಾಕ್ಟರ್ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, UR ಅನಂತಮೂರ್ತಿ, ವಿ.ಕೃ ಗೋಕಾಕ್, ಗಿರೀಶ್ ಕರ್ನಾಡ, ಚಂದ್ರಶೇಖರ ಕಾಂಬಾರ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಸ್ತುತ ಕವಿಗಳನ್ನು ನನ್ನ ಸ್ನೇಹಿತೆಯರು ಪರಿಚಯ ಮಾಡಿಕೊಡುತ್ತಾರೆ. ಧನ್ಯವಾದಗಳು. ಕುವೆಂಪು ಇವರು 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ವೆಂಕಟಪ್ಪ ಗೌಡ ಮತ್ತು ಇವರ ತಾಯಿಯ ಹೆಸರು ಸೀತಮ್ಮ. ಇವರ ಕೃತಿಗಳು ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತಿಕೆ, ಅಗ್ನಿ, ಹಂಸ, ಪಕ್ಷಿ, ಕಾಶಿ, ಅನಿಕೇತನ ಇತ್ಯಾದಿ. ಇವರ ಕಾದಂಬರಿಗಳು ಕಾನೂರು ಸುಬ್ಬಮ್ಮ, ಹೆಗ್ಗಡತಿ ಮತ್ತು ಮದುಮಗಳು, ಮಲೆಗಳಲ್ಲಿ ಮದುಮಗಳು. ಇವರಿಗೆ ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ ಇತ್ಯಾದಿ ಪ್ರಶಸ್ತಿಗಳು ಸಂದಿವೆ. ಇವರು ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪಡೆದರು. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು
ಕವಿ ದ ರಾ ಬೇಂದ್ರೆಯವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು 1896 ಜನವರಿ 31 ಧಾರವಾಡದಲ್ಲಿ ಜನಿಸಿದರು. ಇವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಇವರ ಕೃತಿಗಳು ಗರಿ, ನಾಕುತಂತಿ, ನಾದಲೀಲೆ, ಮೇಘದೂತ, ಗಂಗಾವತರಣ ಇತ್ಯಾದಿ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ದೊರೆತಿವೆ. ಇವರು ನವೋದಯ ಕಾಲದ ಮಹತ್ವದ ಕವಿ ಎಂದು ಪ್ರಸಿದ್ಧರಾಗಿದ್ದರು. ಎಲ್ಲರಿಗೂ ಶುಭೋದಯ. ಶಿವರಾಮ್ ಕಾರಂತರವರು 10 ಅಕ್ಟೋಬರ್ 1902 ಉಡುಪಿ ಜಿಲ್ಲೆಯ ಕೋಟದಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಶೇಷ ಕಾರಂತ, ಇವರ ತಾಯಿಯ ಹೆಸರು ಲಕ್ಷ್ಮೀ ಕಾರಂತ, ಇವರ ಪತ್ನಿಯ ಹೆಸರು ಲೀಲಾ ಆಳ್ವ. ಇವರು 1936ರಲ್ಲಿ ಜನಿಸಿ 1986ರಲ್ಲಿ ಇಹಲೋಕ ತ್ಯಜಿಸಿದ್ದರು. ಇವರ ಕಾದಂಬರಿಗಳೆಂದರೆ ಚೋಮನಗುಡಿ, ಮರಳಿ ಮಣ್ಣಿಗೆ, ಅಳಿದ ಮೇಲೆ, ಮೂಕಜ್ಜಿಯ ಕನಸುಗಳು ಇತ್ಯಾದಿ. ಇವರ ಕವಿತೆಗಳೆಂದರೆ ರಾಷ್ಟ್ರಗೀತೆ, ಸುಧಾಕರ, ಸೀಳ್ಗೆವವಳು ಇತ್ಯಾದಿ. ಇವರಿಗೆ ದೊರೆತ ಪ್ರಶಸ್ತಿಗಳೆಂದರೆ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೈಮನಗಳ ಸುಳಿಯಲ್ಲಿ ಕೃತಿಗೆ ಪಂಪ ಪ್ರಶಸ್ತಿ, ಪದ್ಮಭೂಷಣ, ನಾಡೋಜ ಪುರಸ್ಕಾರ, 8 ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವ ಸಲ್ಲಿಸಲಾಗಿದೆ. ಇವರಿಗೆ 1977ರಲ್ಲಿ ಮೂಕಜ್ಜಿಯ ಕನಸುಗಳು ಎಂಬ ಕಾದಂಬರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯುತ್ತದೆ. ಧನ್ಯವಾದಗಳು. 91 ಶನಿವಾರದಂದು ಜನಿಸಿದರು. ಇವರ ಜನ್ಮಸ್ಥಳ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಗ್ರಾಮ. ಇವರು ಬ್ರಾಹ್ಮಣ ಕುಟುಂಬದವರು. ಇವರ ಶಿಕ್ಷಣ 1907ರಲ್ಲಿ ಮೆಟ್ರಿಕ್ಯುಲೇಷನ್, 1909ರಲ್ಲಿ SPA, 1912ರಲ್ಲಿ BA, 1913ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್, 1914ರಲ್ಲಿ MA ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರು. ಹಾಗೂ ಇವರ ವೃತ್ತಿ ಪ್ರೊಫೆಸರ್, ಜಿಲ್ಲಾಧಿಕಾರಿ, ಅದರ ಜೊತೆಗೆ ಲೇಖಕರು ಆಗಿದ್ದರು. ಇವರು ರಚಿಸಿದ ಸಾಹಿತ್ಯಗಳೆಂದರೆ ಸಣ್ಗತೆ, ನೀಳ್ಗತೆ, ಕಾದಂಬರಿ, ಪ್ರಬಂಧ, ಜೀವನ ಚರಿತ್ರೆ, ಸಂಪಾದನೆ, ವಿಮರ್ಶೆ ಮತ್ತು ಅನುರಾಧ. ಇವರು ರಚಿಸಿದ ಚಿಕ್ಕವೀರ ರಾಜೇಂದ್ರ ಎಂಬುವ ಕೃತಿಗೆ 1983ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಹಾಗೂ ಇವರು ಅವರ 95ನೇ ವಯಸ್ಸಿನಲ್ಲಿ 6 ಜೂನ್ 1896ರಲ್ಲಿ ಇಹಲೋಕ ತ್ಯಜಿಸಿದರು. ಧನ್ಯವಾದಗಳು. UR ಅನಂತಮೂರ್ತಿ. ಇವರ ಪೂರ್ಣ ಹೆಸರು ಡಾಕ್ಟರ್ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರು 29 ಡಿಸೆಂಬರ್ 1932ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಯಲ್ಲಿ ಜನಿಸಿದರು. ಇವರು ಕಥಾ ಸಂಕಲನ, ಕಾದಂಬರಿಗಳು, ವಿಮರ್ಶೆ ಮತ್ತು ಪ್ರಬಂಧ ಸಂಕಲನ, ನಾಟಕ, ಕವನ ಸಂಕಲನ ಮತ್ತು ಇತ್ಯಾದಿಗಳನ್ನು ರಚಿಸಿದ್ದಾರೆ. ಇವರಿಗೆ 1984ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿ, 1998ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಇತ್ಯಾದಿ ದೊರೆತಿವೆ. ಇವರು 69ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರು ತಮ್ಮ 81ನೇ ವಯಸ್ಸಿನಲ್ಲಿ 22 ಆಗಸ್ಟ್ 2014ರಂದು ಇಹಲೋಕ ತ್ಯಜಿಸಿದರು. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ವಿಕ್ರು ಗೋಕಾಕ್ ಅವರು 9 ಆಗಸ್ಟ್ 1909ರಂದು ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದ್ದರು. ಅವರ ತಂದೆ ಕೃಷ್ಣರಾಯರು, ತಾಯಿ ಸುಂದರಬಾಯಿ. ಗೋಕಾಕರು ಕನ್ನಡ, ಇಂಗ್ಲಿಷ್ 2 ಭಾಷೆಯಲ್ಲಿ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಅವರಿಗೆ ಪದ್ಮಶ್ರೀ, ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ಗಿರೀಶ್ ಕಾರ್ನಾಡರು 1938 ಮೇ 19ರಂದು ಮಹಾರಾಷ್ಟ್ರದ ಮಾಥೇರಾನದಲ್ಲಿ ಜನಿಸಿದರು. ಇವರು ಬರೆದಿರುವ ಪ್ರಸಿದ್ಧ ನಾಟಕಗಳೆಂದರೆ ಯಾಯಾತಿ, ತುಘಲಕ, ಹಯವದನ, ಅಂಜುಮಲ್ಲಿಗೆ, ನಾಗಮಂಡಲ, ಟಿಪ್ಪುವಿನ ಕನಸುಗಳು ಮತ್ತು ಅಗ್ನಿ, ಮಳೆತಳೆದಂಡ ಮುಂತಾದವು. ಇವರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳನ್ನೊಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ. ಧನ್ಯವಾದಗಳು.
ಎಲ್ಲರಿಗೂ ಶುಭೋದಯ. ಡಾಕ್ಟರ್ ಚಂದ್ರಶೇಖರ ಕಂಬಾರರು ದಿನಾಂಕ 2/1/1937ರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗೋಡೆಗೆರೆ ಗ್ರಾಮದಲ್ಲಿ ಜನಿಸಿದರು. ಪ್ರಸಿದ್ಧ ಜಾನಪದ ವಿದ್ವಾಂಸರಾದ ಡಾಕ್ಟರ್ ಕಂಬಾರರು 24 ನಾಟಕಗಳು, 10 ಕವನ ಸಂಕಲನಗಳು, 5 ಕಾದಂಬರಿಗಳು ಮತ್ತು ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಚಕೋರಿ ಅವರ ಮಹಾಕಾವ್ಯ, ಸಂಗ್ಯಾಬಾಳ್ಯ, ಜೋಕುಮಾರ ಸ್ವಾಮಿ, ಸಿನಿ ಸಂಪಿಗೆ, ಶುಭರಾತ್ರಿ ಮತ್ತು ಇತ್ಯಾದಿ ನಾಟಕಗಳು ರಚಿಸಿದ್ದಾರೆ. ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ ಶಿಖರ ಸೂರ್ಯ ಮುಂತಾದ ಕಾದಂಬರಿಗಳು ರಚಿಸಿದ್ದಾರೆ. 2010ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿವೆ. ಕಿತ್ತೂರು ರಾಣಿ ಚೆನ್ನಮ್ಮ ನಾಟಕವನ್ನು ನಿಮ್ಮ ಮುಂದೆ ಪ್ರದರ್ಶಿಸಲು ಬರುತ್ತಿದ್ದಾರೆ ನಮಿತಾ ಮತ್ತು ಸಂಗಡಿಗರು. ಮಹಾಮಂತ್ರಿಯು ಚೆನ್ನಮ್ಮಾಜಿಯವರಿಗೆ ನಮಿಸುತ್ತಾ ತ್ಯಾಕರೆ ಸಾಹೇಬರು ಬಂದಿರುವ ವಿಷಯವನ್ನು ತಿಳಿಸುತ್ತಾರೆ. ಆಗ ಚೆನ್ನಮ್ಮರವರು ಯಾವ ವಿಷಯಕ್ಕಾಗಿ ಎಂದು ಮಂತ್ರಿಯನ್ನು ಪ್ರಶ್ನಿಸಿದಾಗ ಮಾಂಡ್ರೋ ಒಪ್ಪಂದದ ವಿಷಯವನ್ನು ಚರ್ಚಿಸಬೇಕೆಂದು ಚೆನ್ನಮ್ಮರವರು ಉತ್ತರ ನೀಡುತ್ತಾರೆ. ಆಗ ಚೆನ್ನಮ್ಮರವರ ಆಜ್ಞೆಯಂತೆ ಮಂತ್ರಿಯು ತ್ಯಾಕರೆ ಸಾಹೇಬನನ್ನು ಬರಲು ಹೇಳುತ್ತಾರೆ. ಕಪ್ಪ ಕೇಳುವುದಕ್ಕೆ ಏನು ಕಪ್ಪ? ಹೌದು, ಮಾಂಡ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಉತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಟ್ಟಿರಾ, ಹೊರೆ ಒತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ನೆಂಟರೇ, ಇಷ್ಟರೇ, ಅಣ್ಣ ತಮ್ಮಂದಿರೇ, ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ, ನಡುಗಿ ಸಾಯಬೇಡ, ಕುಳಿತುಕೋ. ಇಂತಹ ಕಷ್ಟದಲ್ಲೂ ಇಷ್ಟೊಂದು ಧಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಜಂಬ ಕೊಚ್ಚಿಕೊಂಡ್ರ ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದಲ್ಲ, ವಂಚನೆಯಿಂದ. ಮೈಸೂರರನ್ನು ಹಾಳು ಮಾಡಲು ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತು ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯವಂಚನೆಯಿಂದ ನುಂಗಲು ಹೊರಟಿರುವ ನರಿಯ ಜಾತಿಯವರಲ್ಲವೇ ನೀವು? ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಇನ್ಸಲ್ಟ್ ಚೆನ್ನಮ್ಮ, ನೀವು ಕಂಪನಿಯ ಕಚಲೆಯನ್ನು ಮೀರುತ್ತಿದ್ದೀರಿ. ನಿಮ್ಮ ಕಂಪನಿಯವರಿಗೆ ನಮ್ಮ ದೇಶದಲ್ಲಿ ಉಳಿಯಲು ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ಮಾಂಡ್ರೋ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೂ ಅಧಿಕಾರವಿದೆ. ಏನಂದೆ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರು ನಿಮ್ಮ ಅಪ್ಪ ತಾತಂದಿರು ಗಳಿಸಿದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿಯನ್ನು ಚೆಲ್ಲಿ ಅಂಜದೆ ಮನೆಯೊಳಗೆ ನುಗ್ಗಿ ಕೊರಳು ಕೊಯ್ಯುವ ಸ್ವಭಾವ ಕನ್ನಡಿಗರದಲ್ಲ. ಕೂಗಬೇಡವೋ ಕುನ್ನಿ, ನಿನ್ನ ಈ ಹೆದರಿಕೆಗೆ ಓಡಿ ಹೋಗುವವಳಲ್ಲ ಈ ಚೆನ್ನಮ್ಮ. ಐ ವಿಲ್ ಸಿ. ಬ್ರಿಟಿಷರಿಗೆ ಕಪ್ಪ ಕೊಡಲು ನಿರಾಕರಿಸುತ್ತಾಳೆ. ಆಗ ಕ್ರೋಧಗೊಂಡ ತ್ಯಾಕರೆ ಸಾಹೇಬನು ತನ್ನ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ಯುದ್ಧಕ್ಕೆ ಹೋಗುತ್ತಾನೆ. ಆಗ ಚೆನ್ನಮ್ಮ ಯುದ್ಧದಲ್ಲಿ ತೋರಿದ ವೀರಾವೇಶವನ್ನು ಹೇಗೆ ವ್ಯಕ್ತಪಡಿಸುತ್ತಾಳೆ ನೋಡಿ. ಕಿತ್ತೂರಿನ ಕೆಚ್ಚೆದೆಯ ಕಲಿಗಳೇ, ಶತ್ರು ಸೈನ್ಯದ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚೆಂಡಾಡಿ, ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ಹರ ಮಹಾದೇವ. ಕಮ್ ಆನ್ ವಾರಿಯರ್ಸ್. ಎಲ್ಲವೋ ತ್ಯಾಕರೆ, ಕಿತ್ತೂರನ್ನು ಕಬಳಿಸಲು ಬಂದಿರುವ ನಿನ್ನ ಈ ನೆತ್ತರವನ್ನು ಹೀರಲು ಹಸಿದು ಸಿದ್ಧವಾಗಿರುವುದೆನ್ನ ಈ ವೀರ ಖಡ್ಗ. ಚೆನ್ನಮ್ಮ, ಇಂತಹ ಬ್ರಿಟಿಷ್ ವಾರಿಯರ್ ಎದುರು ನಿಂತು ವಾದ ಮಾಡುತ್ತಿರುವ ನೀನು ಹೆಣ್ಣಲ್ಲ. ಹೌದು, ನಾನು ಹೆಣ್ಣಲ್ಲ. ವೈರಿಯ ಗುಂಡಿಗೆಗೆ ಗುಂಡಿಕ್ಕಿ ಗಂಡದೆಯ ಗಂಡುಗಲಿ ಈ ಕಿತ್ತೂರಿನ ಹುಲಿ. ಈ ಹುಲಿಯನ್ನು ಮೊಂಡು ಮಾಡಿ ಬೋನಿನಲ್ಲಿ ಹಾಕಿ. ಎಲ್ಲವೋ ಕೆಂಪು ಮುಖದ ಮಂಗವೇ, ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ತಂತ್ರ ಕುತಂತ್ರಗಳಿಂದ ಹಲವಾರು ಸಂಸ್ಥಾನಗಳನ್ನು ನುಂಗಿ ಹಾಕಿದ ದುರಾಶೆಯ ಧೂರ್ತ. ನಮ್ಮ ಕೂಗಬೇಡವೋ ಕುನ್ನಿ, ನಿನ್ನ ಈ ಬೆದರಿಕೆಗೆ ಓಡಿ ಹೋಗುವವಳಲ್ಲ ಈ ಚೆನ್ನಮ್ಮ. ಅಟ್ಯಾಕ್. ಹರ ಹರ ಮಹಾದೇವ.
ಧನ್ಯವಾದ. ಈಗ 4ನೇ ತರಗತಿಯ ಮಕ್ಕಳಿಂದ ಕನ್ನಡ ನುಡಿಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಮ್ಮ ತರಗತಿಯ ಮಕ್ಕಳು ಕನ್ನಡ ನುಡಿಗಳನ್ನು ಹೇಳಲು ಬಂದಿದ್ದೇವೆ. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು, ನಮ್ಮಲ್ಲಿ ಕನ್ನಡವನ್ನು ಬೆಳೆಸು. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕನ್ನಡವೇ ಎಲ್ಲ, ಕನ್ನಡವಿಲ್ಲದೆ ಬೇರೆ ಏನೂ ಇಲ್ಲ. ನಮ್ಮ ತಾಯಿ ಭಾಷೆ ಕನ್ನಡ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂದರಿಗೆ ದಾರಿ ದೀಪ, ಅಪ್ಪಿಕೋ ಕನ್ನಡವ. ಏರಿಸಿ ಆರಿಸಿ ಕನ್ನಡದ ಬಾವುಟ, ಹಾರಿಸಿ ತೋರಿಸಿ ಕೆಚ್ಚದೆಯ ಬಾವುಟ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಎದೆ ತೊಟ್ಟಿ ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. ಸಾವಿರ ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಕನ್ನಡದಲ್ಲಿ ನುಡಿಯೋಣ, ಕನ್ನಡ ಲಿಪಿ ಬಳಸೋಣ, ಕನ್ನಡ ಸಾಹಿತ್ಯ ಓದೋಣ, ಮಕ್ಕಳಿಗೆ ಕಲಿಸೋಣ, ಸಂಸ್ಕೃತಿಯ ಕಾಯೋಣ, ಕನ್ನಡ ಭಾಷೆ ಬೆಳೆಸೋಣ. ಕನ್ನಡದ ಕಂಪು ಎಲ್ಲೆಡೆ ಹರಡಲಿ, ಕನ್ನಡಿಗನೆಂಬ ಚಾಪು ಎಲ್ಲೆಡೆ ಮೂಡಲಿ, ಕನ್ನಡತನ ಎಲ್ಲರಲ್ಲೂ ಪಸರಿಸಲಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳವ ಹರಕೆ ಇದು ಮರೆಯದಿರೋ ಚಿನ್ನ, ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಎಲ್ಲೆಡೆ ಕನ್ನಡ ಬೆಳಗಲಿ, ಎಲ್ಲೆಡೆ ಕನ್ನಡ ಮೊಳಗಲಿ. ಕನ್ನಡದಲ್ಲಿ ನಾವಿದ್ದರೆ ಸಾಕಾಗುವುದಿಲ್ಲ, ನಮ್ಮೊಳಗೆ ಕನ್ನಡ ಇದ್ದರೆ ಜೀವನ ಸಾರ್ಥಕವೆನ್ನಿಸುವುದು. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡ ನಮ್ಮದಾಗಿರಲಿ, ಕನ್ನಡ ನುಡಿ ಉಸಿರಾಗಿರಲಿ, ಭಾರತೀಯ ತತ್ವ ನೆಲೆಯಾಗಿರಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಧನ್ಯವಾದಗಳು. ನಮ್ಮ ನಾಡು ಚೆಲುವ ಕನ್ನಡ ನಾಡು, ನಿಸರ್ಗ ಸೌಂದರ್ಯಕ್ಕೆ ಹೆಸರಾದ ಬೀಡು. ನಾವೆಲ್ಲ ಇರುವುದು ಸೌಂದರ್ಯದಂತಹ ನಾಡಿನಲ್ಲಿ. ಶಾಂತಿ, ಸಹನೆ, ಸಮೃದ್ಧಿಯಿಂದ ಬಾಳಲು ಬೇಕಾದ ಎಲ್ಲವನ್ನೂ ಒದಗಿಸಿಕೊಟ್ಟಂತಹ ನಾಡು ನಮ್ಮದು. ಹೀಗೆ ಹೇಳುತ್ತಾ 6ನೇ ತರಗತಿ ಮಕ್ಕಳಿಂದ ಕಲ್ಲಾದರೆ ನಾನು ಹಾಡಿಗೆ ನೃತ್ಯ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಮರವಾದರೆ ನಾನು ಚಾಮುಂಡಿಗೆ ನೆರಳಾಗಿರುವೆ, ಮಗುವಾದರೆ ನಾನು ಕಾವೇರಿಯ ಮಡಿಲಲ್ಲಿ ನಗುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ, ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ.
ಗಂಗೆಯ ದಡದಲ್ಲಿ ನಲಿವೆ. ಮಳೆಯಾದರೆ ನಾನು ಮಲೆನಾಡಿನ ಮೈಯನ್ನು ತೊಳೆವೆ. ಹೊಳೆಯಾದರೆ ನಾನು ಆ ಜೋಗದ ಸಿರಿಯಲ್ಲಿ ಬೆರೆವೆ. ಪದವಾದರೆ ನಾನು ಪಂಪನ ಪುಟದಲ್ಲಿ ಮೆರೆವೆ. ದನಿಯಾದರೆ ನಾನು ಕೋಗಿಲೆ ದನಿಯಾಗಿರುವೆ. ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ನುಡಿಯಾದರೆ ನಾನು ಸಿರಿಗನ್ನಡ ನುಡಿಯಾಗಿರುವೆ. ಕಲ್ಲಾದರೆ ನಾನು ಬೇಲೂರಿನ ಗುಡಿಯಲ್ಲಿ ಇರುವೆ. ಮಣ್ಣಾದರೆ ನಾನು ಕೋಲಾರದ ಮಣ್ಣಲ್ಲಿ ಬೆರೆವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಾನವಿ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ನಿನೋದಿ ನಂದನುತೆ ಇರಿಗರವಿಂದ್ಯ ಶಿರೋಜಿನಿ ವಾಸಿ ಕೃಷ್ಣುನಿ ನಾಶಿನಿ ವಿಷ್ಣುನುತೆ. ನಿತ್ಯವೂ ಕನ್ನಡ ಎಲ್ಲೆಡೆ ಪಸರಿಸಬೇಕು ಎಂದು ತಿಳಿಸುತ್ತಾ ನಿತ್ಯೋತ್ಸವ ಗೀತೆ ಹಾಡಲು ಬರುತ್ತಿದ್ದಾರೆ 4ನೇ ತರಗತಿ ಮಕ್ಕಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು KS ನಿಸಾರ್ ಅಹಮದ್ ಅವರು ಬರೆದಿರುವ ನಿತ್ಯೋತ್ಸವ ಗೀತೆಯನ್ನು ಹಾಡಲು ಬಂದಿದ್ದೇವೆ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದ ವಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗದ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಹಣವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸರ್ವಿಕಾಶಶೀಲ ನುಡಿಯ ಲೋಕಾಮೃತ ಸೀಮೆಯೇ ಈ ಮತ್ಸರ ನಿರ್ಮತ್ಸರ ಮನ ಉದಾತ ಮಹಿಮೆಯೇ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಕದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಧನ್ಯವಾದಗಳು. ಮೂಲಕ ಚೇತನ್ ಸರ್ ಅವರು ಹಾಡನ್ನು ಪ್ರದರ್ಶಿಸಿದಲಾಗಿದೆ. ಹೋಳಿಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ಜೇನಿನ ಹೋಳಿಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೋಳಿಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿನುಡಿಯೋ.
ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಗಪದ ಸರಿ ಗಾಪದ ಸರಿದರಸ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಹಾ 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 ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನ್ನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಆಹಾ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಆಹಾ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಧನ್ಯವಾದ. ಚೇತನ್ ಸರ್ ಅವರಿಗೆ ಧನ್ಯವಾದಗಳು. ಎರಡನೇ ತರಗತಿಯ ತೇಜಸ್ ರವರಿಂದ ಕನ್ನಡದ ಪ್ರಥಮಗಳು. ತೇಜಸ್, ನಾನು ಎರಡನೇ ತರಗತಿಯ ವಿದ್ಯಾರ್ಥಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾನು ನಿಮ್ಮೆಲ್ಲರಿಗೂ ಕನ್ನಡದ ಪ್ರಥಮಗಳನ್ನು ಹೇಳಲು ಬಯಸುತ್ತೇನೆ. ಕನ್ನಡದ ಮೊದಲ ಶಾಸನ ಅಲ್ಮಿಡಿ. ಕನ್ನಡದ ಮೊದಲ ದೊರೆ ಮಯೂರ ವರ್ಮ. ಕನ್ನಡದ ಮೊದಲ ಕಾವ್ಯ ಆದಿಪುರಾಣ. ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ವಚನಕಾರ ಜೇಡರ ದಾಸಿಮಯ್ಯ. ಕನ್ನಡದ ಆದಿಕವಿ ಪಂಪ. ಜೈ ಕನ್ನಡಾಂಬೆ. ತೇಜಸ್ ರವರಿಗೆ ಧನ್ಯವಾದಗಳು. ಡಿ.ಎಸ್. ಕರ್ಕಿ ಅವರು ರಚಿಸಿರುವ ಹಚ್ಚೇವು ಕನ್ನಡದ ದೀಪ ಹಾಡನ್ನು ಹಾಡಲು ಬರುತ್ತಿದ್ದಾರೆ ಎರಡನೇ ತರಗತಿಯ ಮಕ್ಕಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಗಳ ಶುಭಾಶಯಗಳು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ
ಪಸರಿಸಬೇಕು ಎಂಬುದನ್ನು ಹಾಡಿನ ಮೂಲಕ ತೋರ್ಪಡಿಸಿದ 2ನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಯಶ್ವಿತಾ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾನು ಬಸವಣ್ಣನ ವಚನವನ್ನು ಹೇಳುತ್ತಿದ್ದೇನೆ. ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಲು ಬೇಡ, ಅನಿಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಇದಿರ ಅಳೆಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ನೊಲಿಸುವ ಪರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇನ್ನು ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಮನ್ಹಾ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಕನ್ನಡ ನನ್ನ ಮನಸ್ಸು, ಕನ್ನಡ ಹೆಮ್ಮೆ ಸೊಗಸು, ಕನ್ನಡವನ್ನು ಉಳಿಸು ಬೆಳೆಸು. ಕನ್ನಡ ರಾಜ್ಯೋತ್ಸವ ಭಾಷೆಗಳು ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಶೋಭಶ್ರೀ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ದುರ್ಗಾ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಜೈ ಕನ್ನಡಾಂಬೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಖುಷಿ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಸಭೆಯಲ್ಲಿರುವ ಎಲ್ಲರಿಗೂ ಶುಭೋದಯ. ಪ್ರಥಮವಾಗಿ ಕನ್ನಡಿಗರೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಇಂದು ಕನ್ನಡಕ್ಕೆ ಹೋರಾಡಿದ ಮಹಾನ್ ವ್ಯಕ್ತಿಗಳಿಗೆ ಗೌರವ ಸಲ್ಲಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ವಿದಿತಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಥಮವಾಗಿ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1956 ನವೆಂಬರ್ 1ರಂದು ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಶುಭೋದಯ. ಇಂದು ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ನೆಹರು ಅವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ. ಆದ್ದರಿಂದ ಅವರ ಜನ್ಮದಿನವನ್ನು ಮಕ್ಕಳ ದಿನವಾಗಿ ಆಚರಿಸಲಾಗುತ್ತದೆ. ಅವರು ಭಾರತದ ಮೊದಲ ಪ್ರಧಾನಿಯಾಗಿದ್ದರು ಮತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ನಾವು ನಮ್ಮ ಶಾಲೆಯಲ್ಲಿ ಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗುತ್ತದೆ. ನಮ್ಮ ಶಿಕ್ಷಕರು ಮಕ್ಕಳ ದಿನಾಚರಣೆಯೆಂದು ಚಾಚಾ ನೆಹರು ಅವರ ಬಗ್ಗೆ ತಿಳಿಸುತ್ತಾರೆ.
ಮಕ್ಕಳ ಹಕ್ಕುಗಳು ಮತ್ತು ಕಲ್ಯಾಣದ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. 1ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಈಗ ಮತ್ತೆ 1ನೇ ತರಗತಿಯ ಮುದ್ದಾದ ಮಕ್ಕಳಿಂದ ನುಡಿಮುತ್ತುಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಮೋಹಿತ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಕಸ್ತೂರಿ ಬಾರಿಸು ಕನ್ನಡ ಡಿಂಡಿಮವ. ಧನ್ಯವಾದಗಳು. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಪುನೀತ್. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕಲಿತವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂಧರಿಗೆ ದಾರಿ ದೀಪ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನನ್ನ ಹೆಸರು ಲಿಖಿತ್ ಗೌಡ. ನಾನು 2ನೇ ತರಗತಿ ಓದುತ್ತೇನೆ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಭಾರತದ ದಕ್ಷಿಣ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಕರ್ನಾಟಕವಾಗಿದೆ. ಕರ್ನಾಟಕದ ಮೊದಲ ಹೆಸರು ಮೈಸೂರು ರಾಜ್ಯ ಎಂದಾಗಿತ್ತು. ರಾಜ್ಯಗಳ ಏಕೀಕರಣದ ನಂತರ ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು. ಕರ್ನಾಟಕದ ರಾಜಧಾನಿ ಬೆಂಗಳೂರು. ಕರ್ನಾಟಕದ ಆಡಳಿತ ಭಾಷೆ ಕನ್ನಡ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕರ್ನಾಟಕ ಮಾತೆ. ನನ್ನ ಹೆಸರು ಸೂಫಿ. ನನ್ನ ವಿದ್ಯಾರ್ಥಿನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ರಾಜ್ಯ ಕರ್ನಾಟಕ. ನಮ್ಮ ಭಾಷೆ ಏನು? ಕನ್ನಡ. ನವೆಂಬರ್ 1ರಂದು ಕನ್ನಡ ಆಚರಿಸುತ್ತೇವೆ. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ. ಜೈ ಕನ್ನಡ ಮಾತೆ. 2ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಈಗ 5ನೇ ತರಗತಿಯ ಮಕ್ಕಳಿಂದ ವಿಶ್ವ ವಿನೂತನ ಹಾಡು. ಚನ್ನವೀರ ಕಣವಿಯವರು ಕವಿ ಚನ್ನವೀರ ಕಣವಿಯವರು ಕವಿ ಚನ್ನವೀರ ಕಣವಿಯವರು ರಚಿಸಿರುವ ವಿಶ್ವ ವಿನೂತನ ಹಾಡನ್ನು ಹಾಡುತ್ತಿದ್ದೇವೆ. ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ತುಂಗೆ ಕಾವೇರಿ ಪವಿತ್ರಿತ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಗಂಗಾ ಕದಂಬ ರಾಷ್ಟ್ರಕೂಟ ಬಲ ಚಾಲುಕ್ಯ ಹೊಯ್ಸಳ ಬಲ್ಲಾಳ ಅಕ್ಕ ಬುಕ್ಕ ಪುಲಕೇಶಿ ವಿಕ್ರಮರ ಚೆನ್ನಮ್ಮಾಜಿಯ ವೀರಶ್ರೀ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ತ್ಯಾಗ ಭೋಗ ಸಮಯೋಗದ ದೃಷ್ಟಿ ಬೆಳುವಳ ಮಲೆಕರ ಸುಂದರ ಸೃಷ್ಟಿ ಜ್ಞಾನದ ವಿಜ್ಞಾನದ ಕಲೆ ಹೈಸಿರಿ ಆರೋಧ್ಯಾನಗರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ಜಯ ಭಾರತಿ. ಧನ್ಯವಾದ. ಸಮನ್ವಯ ಕವಿ ಎಂದೇ ವಿಖ್ಯಾತಿ ಪಡೆದ ಚನ್ನವೀರ ಕಣವಿಯವರ ಸೊಗಸಾದ ಈ ಗೀತೆಗೆ ಧನ್ಯವಾದಗಳು. ಈಗ ತಾಯಿ ಭುವನೇಶ್ವರಿಗೆ ಗೌರವದ ರೂಪದಲ್ಲಿ 8ನೇ ತರಗತಿಯ ತನ್ಮಯ್ ಭಾಷಣ ಮಾಡಲಿದ್ದಾರೆ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ತನ್ಮಯಿ. ನಾನು 8ನೇ ತರಗತಿಯ ವಿದ್ಯಾರ್ಥಿನಿ.
ನಿಮ್ಮೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ಇಲ್ಲಿ ಹಾಸನಾಗಿರುವ ಶಿಕ್ಷಕರಿಗೂ ಮತ್ತು ಸ್ನೇಹಿತರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಕರ್ನಾಟಕವೆಂಬ ಹೆಸರು 1956ರ ನವೆಂಬರ್ 1ರಂದು ಅಧಿಕೃತವಾಗಿ ಹೆಸರಿಡಲಾಯಿತು. ಈ ಮೊದಲು ಮೈಸೂರು ಪ್ರಾಂತ್ಯದವರು ರಾಜಮನೆತನದಿಂದ ನಡೆದು ಬಂದ ಹೈದರಾಬಾದ್ ಕರ್ನಾಟಕ ಎಂದು ಹಲವು ಭಾಗಗಳಾಗಿ ಹಂಚಿ ಹೋಗಿದ್ದವು. ಇದನ್ನು ಒಂದುಗೂಡಿಸಲು ಹಲವು ಜಿಲ್ಲೆಗಳಾಗಿ ಹಾಗೂ ತಾಲೂಕುಗಳಾಗಿ ಮಾರ್ಪಡಿಸಿ ಕರ್ನಾಟಕ ಎಂಬ ಹೆಸರಿಡಲಾಯಿತು. ಕರ್ನಾಟಕ ಎಂಬ ಹೆಸರು ಬರಲು ಕಾರಣರಾದ ಆಲೂರು ವೆಂಕಟರಾಯರು ಹಾಗೂ ಅನೇಕ ಹೋರಾಟಗಾರರು ಪ್ರಯತ್ನಿಸಿದರು. ಇವರನ್ನು ಕುಲಪುರೋಹಿತರೆಂದು ಕರೆಯುತ್ತಾರೆ ಎಂದು ಹೇಳುತ್ತಾ ಈ ಪುಟ್ಟ ಭಾಷಣವನ್ನು ಮಾಡಲು ಜೈ ಕರ್ನಾಟಕ, ಜೈ ಕನ್ನಡಾಂಬೆ. ಧನ್ಯವಾದಗಳು. ಎಲ್ಲರಿಗೂ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಕರ್ನಾಟಕದ ವೀರ ಮಹಿಳೆ ಈ ಒನಕೆ ಓಬವ್ವ, ಚಿತ್ರದುರ್ಗದ ಕೋಟೆಯ ಪಾಳೆಗಾರನಾಗಿದ್ದ ವೀರ ಮದಕರಿ ನಾಯಕ, ಕೋಟೆಯ ಕಾವಲುಗಾರ, ಕಹಳೆ ಊದುವ ಹನುಮಪ್ಪನ ಹೆಂಡತಿ. ಓಬವ್ವನ ಗಂಡ ಒಂದು ದಿನ ಕೆಲಸ ಮುಗಿಸಿ ಊಟಕ್ಕೆ ಕುಳಿತಿದ್ದಾಗ ಓಬವ್ವ ನೀರು ತರಲು ಹೋಗಿದ್ದಳು. ಆಗ ವೈರಿ ಸೈನ್ಯ ದುರ್ಗಕೋಟೆಗೆ ಕಳ್ಳಗಿಂಡಿಯಾಗಿ ನುಗ್ಗಲು ಬಂದಾಗ ಓಬವ್ವ ತನ್ನ ವನಕೆಯಿಂದ ಎಲ್ಲ ವೈರಿ ಸೈನ್ಯಗಳನ್ನು ಕೊಂದು ಹಾಕಿದಳು. ಓಬವ್ವ ವೀರ ಮಹಿಳೆಯಾಗಿ ಉಳಿದಳು. ಧನ್ಯವಾದಗಳು. ಸಾಲುಮರದ ತಿಮ್ಮಕ್ಕನವರು ತುಮಕೂರು ಜಿಲ್ಲೆಯ ಒಂದು ಪುಟ್ಟ ಗ್ರಾಮದಲ್ಲಿ ಜನಿಸಿದ್ದರು. ಅಕ್ಷರ ಕಲಿಯದೆ, ಮಕ್ಕಳ ಪಡೆಯದೆ ಸಮಾಜ ಸೇವೆ ತಿಮ್ಮಕ್ಕ, ಸಾಲು ಮರಗಳ ಬೆಳೆಸುವ ನೀತಿ ಆದೇಶ ಮಾತೆ ನೀಡಕ್ಕ, ಪರಿಸರ ಜಾಗೃತಿ ತಿಮ್ಮಕ್ಕನವರು, ಹಸಿರು ನಮ್ಮ ಉಸಿರು. ಇವರು ಗಿಡಮರಗಳ ರಕ್ಷಣೆಗೆ ತಮ್ಮ ಜೀವನವೇ ಮುಡಿಪಿಟ್ಟಿದ್ದವರು. ಅವರು ಮಕ್ಕಳಿಲ್ಲದ ಕಾರಣ ಗಿಡಮರಗಳನ್ನೇ ತಮ್ಮ ಮಕ್ಕಳಂತೆ ಪಾಲಿಸರು. ಧನ್ಯವಾದ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ತೇಜಸ್. ನಾನು ಇಂದು ಬಸವಣ್ಣನವರ ವೇಷಭೂಷಣವನ್ನು ಧರಿಸಿದ್ದೇನೆ. ಬಸವಣ್ಣನವರು ಬಿಜಾಪುರದ ಬಸವಣ್ಣ ಬಾಗೇವಾಡಿಯಲ್ಲಿ ಜನಿಸಿದರು. ಇವರ ಅಂಕಿತನಾಮ ಕೂಡಲ ಸಂಗಮ ದೇವ. ಇವರ ಒಂದು ವಚನವನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಕಳಬೇಡ ಕೊಲಬೇಡ, ಉಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣಿಸಬೇಡ, ಇದರ ಹೇಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನು ನಿಲ್ಲಿಸುವ ಪರಿ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ ಹಾಗೂ ಎಲ್ಲರಿಗೂ ಮಕ್ಕಳ ದಿನಾಚರಣೆ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪಾತ್ರಾಭಿನಯವನ್ನು ಮಾಡುತ್ತಿದ್ದೇನೆ. ಆಕರ್ಷಕ ವೇಷಭೂಷಣವನ್ನು ಪ್ರದರ್ಶಿಸಿದ್ದಕ್ಕೆ 7ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಈಗ 10ನೇ ತರಗತಿಯ ಮಕ್ಕಳಿಂದ ನಾನು ಕನ್ನಡಿಗ, ಕನ್ನಡದ ಕಾವಲಿಗ ಎಂಬ ಹಾಡಿಗೆ ಸುಂದರ ನೃತ್ಯ.
ತಾನೇ ತಂದಾನೋ ಬೆಳಕ ಚೆಲ್ಲೋದಕ್ಕ ಬೀಳಿ ಪಂಚೆ ಉಟ್ಕೊಂಡ್ ಬಂದಾನ್ ಸೂರ್ಯ, ನಮ್ಮ ಸೂರ್ಯ. ನಮ್ಮ ಊರ ಹೆಣ್ಣ ನೋಡಿ ಹಲ್ಲು ಗಿಂಜಿ ಹಿಂದೆ ಬಂದಾನ್ ಸೂರ್ಯ, ನೋಡೋ ಸೂರ್ಯ. ನನ್ನೋಳು ಕಸ್ತೂರಿ, ಅದು ಯಾರೋ ಯಾರೋ, ನನ್ನೊಳಗೆ ಕಾವೇರಿ, ಅವಳ ಯಾವ ಊರೋ. ಕನ್ನಡ ಮಂಡೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ದುಂಡು ಮಲ್ಲೆ ಮಾತಾಡ್ತಾವೆ ನಮ್ಮ ಊರಲ್ಲಿ, ಮಲ್ಲಿಗೆ ಗೂಘ ಮಾತಂದ ಭಾಷೆ ಕಾಣೆ ನಮ್ಮದು, ಕೋಗಿಲೆ ಕೂಡ ಕನ್ನಡದಲ್ಲೇ ಕೂಗೋ ನಾಡು ನನ್ನದು. ತಂಪು ಗಾಳಿ ಮನೆ ಮಾಡೈತೆ ನಮ್ಮ ಊರಲ್ಲಿ, ಇಲ್ಲಿ ಬೀಸೋ ಗಾಳಿಯಲ್ಲಿ ಪ್ರೀತಿಗಿಲ್ಲ ಕೊರತೆ, ತಂಗಾಳಿಲು ಕನ್ನಡದ ಡಿಂಡಿಮವೆ ಕೇಳುತ್ತೆ. ಎಲ್ಲಾರು ನಮ್ಮೋರೇ ಅನ್ನೋದು ನಮ್ಮೂರೇ, ಕರುಣೇನ ತೋರೋರೆ ಕರುನಾಡು ಅಂತಾರೆ. ಕನ್ನಡ ಜನ ಕನ್ನಡ ಗಾಳಿ ಚಂದ ಕಾಣೆ ನಂಜಿ, ಕನ್ನಡ ನೀರು ಕನ್ನಡ ಮಾತು ತಾಯಿ ಕಣೆ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಹೆಣ್ಣು ಅಂದ್ರೆ ಕಣ್ಣು ಕಣು ನಮ್ಮ ಊರಲ್ಲಿ, ತಿದ್ದಿ ತೀಡಿದ್ ಗೊಂಬೆ ಹಾಗೆ ನಮ್ಮ ಕನ್ನಡತಿ, ಅವಳ ಕಂಡ್ರೆ ಕೈಯ ಮುಗಿಯೋದಮ್ಮ ಸಂಸ್ಕೃತಿ. ಮಾನ ಸ್ವಾಭಿಮಾನ ನಮ್ಮ ಪ್ರಾಣ ಕೇಳಿಲ್ಲಿ, ರೋಮ ರೋಮ ರೋಮಾಂಚನ ನಮ್ಮ ಚರಿತ್ರೆ, ಕೈಗೆ ಖಡ್ಗ ಕನ್ನಡಿಗ ಎದ್ದು ನಿಂತ್ಬಿಟ್ರೆ. ಬೇಲೂರ ವಯ್ಯಾರ ಕೋಲಾರ ಬಂಗಾರ, ನಮ್ಮೂರ ಮಯೂರ ಎಲ್ಲಾನ ಇದ್ದಾರ. ಕನ್ನಡ ಮಾತಾಡ್ ಕನ್ನಡ ಪದವಾಡ್ ಕನ್ನಡ ಉಸಿರಾಡ್ ನಂಜಿ, ಕನ್ನಡ ಸತ್ಯ ಕನ್ನಡ ನಿತ್ಯ ಕೇಳೇ ನನ್ನ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ, ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಎಲ್ಲರಿಗೂ ಶುಭೋದಯ. ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಪ್ರಧಾನಿಯಾಗಿದ್ದರು. ಅವರು 14 ನವೆಂಬರ್
1989ರಂದು ಅಲಹಾಬಾದ್ನಲ್ಲಿ ಜನಿಸಿದರು. ಅವರ ತಾಯಿ ಸ್ವರೂಪ ರಾಣಿ, ತಂದೆ ಮೋತಿಲಾಲ್ ನೆಹರು. ಅವರು ಕಾಶ್ಮೀರರ ಪಂಡಿತರ ವಂಶಸ್ಥರು ಆದ ಕಾರಣ ಅವರನ್ನು ಪಂಡಿತ್ ನೆಹರು ಎಂದು ಕರೆಯುತ್ತಿದ್ದರು. ಅವರ ಪೂರ್ಣ ಹೆಸರು ಪಂಡಿತ್ ಜವಾಹರ್ಲಾಲ್ ಮೋತಿಲಾಲ್ ನೆಹರು. ಅವರು ಸ್ವತಂತ್ರಕ್ಕಾಗಿ ಹೋರಾಡಿದವರಲ್ಲಿ ಪ್ರಮುಖರಾಗಿದ್ದರು. ಅವರು ಭಾರತದಲ್ಲಿ 3 ಬಾರಿ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು. ಅವರು 27 ಮೇ 1964ರಂದು ನಿಧನರಾದರು. ಧನ್ಯವಾದಗಳು. ಮಕ್ಕಳ ದಿನಾಚರಣೆ ಎಂದು ನೆಹರು ಅವರನ್ನು ನೆನೆದಿರಲು ಹೇಗೆ ಸಾಧ್ಯ? ಅವರ ಕಿರುಪರಿಚಯ ನೀಡಿದ ಸಾಕ್ಷಿಗೆ ಧನ್ಯವಾದಗಳು. ಈಗ 7ನೇ ಮತ್ತು 8ನೇ ತರಗತಿಯ ಮಕ್ಕಳಿಂದ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಾಟಕ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ನಾವು ಕನ್ನಡ ಉಳಿಸೋಕೆ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಕನ್ನಡ ಉಳಿಯಬೇಕು. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ನಿಲ್ಲಿ, ನಾವು ಕನ್ನಡ ರಾಜ್ಯೋತ್ಸವ ಮಾಡೋಕ್ಕೆ ಚಂದ ಎತ್ತಿದ್ದೀವಿ. ನಿಮಗೆ ಕೈಲಾದಷ್ಟು ದೇಣಿಗೆ ಕೊಡಿ. ನಮ್ಮ ಕನ್ನಡ ಉಳಿಸಲು ಸಹಾಯ ಮಾಡಿ. ಐ ವಿಲ್ ಗಿವ್, ಕೀಪ್ ಇಟ್. ನಮ್ಮ ಕನ್ನಡ ಉಳಿಬೇಕು. ಜೈ ಕನ್ನಡ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ನಿಂತ್ಕೊಳ್ಳಿ. ಕನ್ನಡ ಉಳಿಸೋಕೆ ದೇಣಿಗೆ ಕೊಡಿ. ವಾಟ್ ಐ ಡೋಂಟ್ ನೋ. ಏನು ಕನ್ನಡ ಗೊತ್ತಿಲ್ವಾ? ಫೇಸ್ಬುಕ್ ಲೈವ್ ಆನ್ ಮಾಡು. ಇವನಿಗೆ ಕನ್ನಡನೇ ಗೊತ್ತಿಲ್ಲ, ಕನ್ನಡನೇ ಬರುತ್ತಿಲ್ಲ. ಇಂಥವರಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು. ಕನ್ನಡಿಗರಿಗೆಲ್ಲ ಕ್ಷಮೆ ಕೇಳು. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ನಾನು ಇನ್ಮುಂದೆ ಕನ್ನಡ ನನ್ನಲ್ಲ, ಕನ್ನಡ ಅಂತೀನಿ. ಏನು ಹಾಗೆ ಆಗ್ತಾ ಇದೆ? ದುಡ್ಡು ಕೊಡು. ಮನಿ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ. ಅಯ್ಯೋ ಮೂದೇವಿಗಳ ತರಕಾರಿನೆಲ್ಲ ಹಾಲ್ ಮಾಡ್ಬಿಟ್ರಲ್ಲೋ. ಯಾವಾಗ ನೋಡ್ರು ಇದೊಂದು ಹೇಳ್ತೀರಾ, ಸಾರಿ ಅಂತೆ ಸಾರಿ. ಸರ್ಕೊಳ್ಳಿ. ಅದು ಸರಿ, ನಡು ರಸ್ತೆಯಲ್ಲಿ ನಿಂತು ಏನ್ ಮಾಡ್ತಾ ಇದ್ರಪ್ಪ? ಅಜ್ಜಿ, ನಾವು ಕನ್ನಡ ಹುಟ್ಟು ಹೋರಾಟಗಾರರು. ಕನ್ನಡ ಉಳಿಯಕ್ಕೆ ಹೋರಾಟ ಮಾಡ್ತಿದ್ದೀವಿ. ಏನು, ನೀವು ಕನ್ನಡ ಉಳಿಸ್ತೀರಾ? ಕನ್ನಡ ನೀವು ಭೂಮಿಗೆ ಬರೋಕು ಮುಂಚೆನೆ ಇತ್ತು, ಮುಂದೇನು ಇರುತ್ತೆ. ನೀವೇನ್ ಕನ್ನಡ ಉಳಿಸ್ಬೇಕಾಗಿಲ್ಲ. ಕನ್ನಡ ಉಳಿಸೋಕೆ ಏನ್ ಮಾಡ್ತಾ ಇದೀರಪ್ಪ? ಚಂದ ಎತ್ತೀವಿ, ಕನ್ನಡ ಉಳಿಸ್ತೀವಿ. ಏನು, ಚಂದವಾಗಿರೋ ಕನ್ನಡ ಉಳಿಸೋಕೆ ಚಂದ ಎತ್ತುತ್ತಿದ್ದೀರಾ? ಕನ್ನಡ ಉಳಿಸೋಕೆ ಅದು ಕೈಲಾಗಿರೋ ಕೂಸಲ್ಲ. ಕನ್ನಡ ಅಂದ್ರೆ ಶಕ್ತಿ, ಕನ್ನಡ ಅಂದ್ರೆ ನಾಡು, ಕನ್ನಡ ಅಂದ್ರೆ ನುಡಿ, ಕನ್ನಡ ಅಂದ್ರೆ ಪ್ರೀತಿ, ಕನ್ನಡ ಅಂದ್ರೆ ಸ್ನೇಹ. ಕನ್ನಡನೇ ನಮ್ ಜೀವನ. ನಾವೇನ್ ಕನ್ನಡ ಉಳಿಸ್ಬೇಕಾಗಿಲ್ಲ, ಕನ್ನಡನೇ ನಮ್ ಉಳಿಸುತ್ತೆ. ಅರ್ಥ ಆಯ್ತಾ? ಆಯ್ತಜ್ಜಿ. ಅಜ್ಜಿ ನೀವು ನಮ್ಮ ರಾಜ್ಯೋತ್ಸವಕ್ಕೆ ಬಂದ್ಬಿಡಿ. ಹೇಗಿದ್ರು ಭಾಷಣ ಸಖತ್ತಾಗಿ ಮಾಡ್ತೀರಾ. ನಮ್ಮ ಜನರಿಗೆ ಇದೆಲ್ಲ ತಿಳಿಸಿಕೊಡಿ. ಅಯ್ಯೋ, ಅದೆಲ್ಲ ಬಿಡಿ, ದೇಣಿಗೆ ಮಾತ್ರ ಕೊಡಿ. ಹೌದು, ಕೊಡೋಣ. ಚಂದ ಇತ್ತು. ಏನ್ ಮಾಡ್ತೀರಪ್ಪ? ಧ್ವಜಾರೋಹಣ ಮಾಡ್ತೀವಿ, ಸೀರಿಯಲ್ ಸೆಟ್ ಹಾಕ್ಸ್ತೀವಿ, ಎಲ್ಲರಿಗೂ ಕೇಳ್ಸಂಗೆ ಕನ್ನಡ ಹಾಡಾಕಿಸ್ತೀವಿ, ಆರ್ಕೆಸ್ಟ್ರಾ ಮಾಡ್ತೀವಿ. ಇನ್ನೇನ್ ಬೇಕಜ್ಜಿ? ಇವನ್ನೆಲ್ಲ ಎಷ್ಟ್ ದಿನ ಅಂತ ಮಾಡ್ತೀರಪ್ಪ? ಒಂದಿನ ಮಾಡ್ತೀವಿ. ಅಜ್ಜಿ, ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಓಹೋ, ಇವನ್ನೆಲ್ಲ ಒಂದಿನ ಮಾಡ್ಬಿಟ್ರೆ ಕನ್ನಡ ಉಳಿದ್ ಬಿಡುತ್ತಾ? ಅದು ಉಳಿಬಹುದೇನೋ. ಕನ್ನಡ ಉಳಿಸೋಕೆ ನಾವು ಚಂದ ಎತ್ತಬೇಕು ಆಗಿಲ್ಲ, ಚಂದ ಕೊಡ್ಬೇಕು ಆಗಿಲ್ಲ. ಅಂದವಾಗಿರೋ ಕನ್ನಡನ ಚಂದವಾಗಿ ಮಾತಾಡಿದ್ರೆ ಸಾಕು. ಕನ್ನಡನ ಕಡಿಮೆ ಬಳಸೋದನ್ನ ಬಿಟ್ಟು ಜಾಸ್ತಿ ಬಳಸಿ, ಆಗ ಅದು ನಮ್ಮನ್ನ ಉಳಿಸುತ್ತೆ. ಗೊತ್ತಾಯ್ತಾ? ಗೊತ್ತಾಯ್ತು ಅಜ್ಜಿ. ಇನ್ಮೇಲೆ ನವೆಂಬರ್ ಮಾತ್ರ ಅಭಿಮಾನ ತೋರ್ಸೋದ್ ಬಿಟ್ಟು ಕನ್ನಡ ಬಳಸಿ ಕನ್ನಡ ಬೆಳೆಸ್ತೀವಿ. ಒಳ್ಳೇದಾಗ್ಲಿ ಮಕ್ಕಳ. ಕನ್ನಡವೇ ನಿತ್ಯ, ಕನ್ನಡವೇ ನಿತ್ಯ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಜೈ ಕನ್ನಡಾಂಬೆ. ಕರುನಾಡಿನ ಶ್ರೇಷ್ಠ ಪುತ್ರ ಕಂಡಂಬಾಡಿ ಕಟ್ಟಿದ ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಕಿರುಪರಿಚಯ ಕೊಡಲು 7ನೇ ತರಗತಿಯ ಶ್ರೇಯರವರು ಬರುತ್ತಿದ್ದಾರೆ.
ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾನು ವಿಶ್ವೇಶ್ವರಯ್ಯನವರ ಪರಿಚಯವನ್ನು ಹೇಳಲು ಬಂದಿರುವೆ. ವಿಶ್ವೇಶ್ವರಯ್ಯನವರ ಮನೆತನದ ಹೆಸರು ಮೋಕ್ಷ ಗುಂಡಂ. ಅವರ ತಾಯಿ ವೆಂಕಟಲಕ್ಷ್ಮಮ್ಮ, ತಂದೆ ಶ್ರೀನಿವಾಸ ಶಾಸ್ತ್ರಿಗಳು. ವಿಶ್ವೇಶ್ವರಯ್ಯನವರು ಚಿಕ್ಕಬಳ್ಳಾಪುರದ ಮುದ್ದೇನಹಳ್ಳಿಯಲ್ಲಿ 1861 ಸೆಪ್ಟೆಂಬರ್ 15ರಂದು ಜನಿಸಿದರು. ಬೆಳೆವ ಸಿರಿ ಮೊಳಕೆಯಲ್ಲಿ ಕಾಣು ಎಂಬ ಗಾದೆಯಂತೆ ವಿಶ್ವೇಶ್ವರಯ್ಯನವರಲ್ಲಿ ಪ್ರತಿಭೆ ಕಂಡಿತು. ಅವರು ಅತ್ಯಂತ ದಕ್ಷ, ಕ್ರಿಯಾಶೀಲ ಇಂಜಿನಿಯರ್ ಆಗಿದ್ದರು. ವಿದ್ಯಾರ್ಥಿಯಾಗಿದ್ದಾಗ ವಿಶ್ವೇಶ್ವರಯ್ಯನವರು ಎಲ್ಲದರಲ್ಲೂ ಮುಂದೆ. ಶಿಕ್ಷಕರಿಗೆಲ್ಲ ವಿಶ್ವೇಶ್ವರಯ್ಯನವರೆಂದರೆ ತುಂಬಾ ಪ್ರೀತಿ. ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿದ್ದ ಒಮ್ಮೆ ಕಾಲದಲ್ಲಿ ಶಾಲೆಯ ವಾರ್ಷಿಕೋತ್ಸವಕ್ಕೆ ಬಂದರು. ತಮಗೆ ಕಲಿಸಿದ ಗುರುಗಳನ್ನು ಸ್ಮರಿಸಿದರು. ಹಾಗೆ ವಿದ್ಯಾರ್ಥಿಗಳಿಗೆಲ್ಲ ಹಿತೋಪದೇಶ ನೀಡಿದರು. ವಿಶ್ವೇಶ್ವರಯ್ಯನವರದು ಪರಿಪೂರ್ಣ, ಸಾರ್ಥಕ, ನಿಷ್ಕಳಂಕ ಬಾಳು. 100 ವರ್ಷ ತುಂಬಿದ್ದರೂ ನಡೆಯಲು ಊರುಗೋಲು ಬೇಡ, ಓದಲು ಕನ್ನಡಕ ಬೇಡ, ಬರೆಯುವಾಗ ಕೈ ನಡುಗುವುದು, ಬಿಡುವಿಲ್ಲದ ದುಡಿತ, ನಿಯಮಿತ ಕಾರ್ಯಕ್ರಮ, ವ್ಯಾಯಾಮ, ಮಿತಾಹಾರಗಳು ಅವರ ದೀರ್ಘಕಾಲದ ಬಾಳ್ವೆಗೆ ಗುಟ್ಟಾಗಿರಬಹುದು. ಅವರಿಗೆ ಭಾರತ ರತ್ನ ಗೌರವವನ್ನು ನೀಡಲಾಯಿತು. 1962 ಏಪ್ರಿಲ್ 14ರಂದು ನಿಧನ ಹೊಂದರು. ಧನ್ಯವಾದಗಳು. ಧನ್ಯವಾದಗಳು ಶ್ರೇಯಾ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ಹಾಡಲು ಬರುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಎಲ್ಲಾದರೂ ಇರು ಹಾಡನ್ನು ಹಾಡುತ್ತಿದ್ದೇವೆ. ಅಯ್ಯೋ, ನಮ್ಮಳೇನು ರೋಸ್ತಾರಲ್ಲೋ ಬಗ್ರಲ್ಲ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕನ್ನಡ ಗೋವಿನವೋ ಮುದ್ದಿನ ಕರು, ಕನ್ನಡತನ ಹೊಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಮುಟ್ಟುವ ನೆಲ ಅದೇ ಕರ್ನಾಟಕ, ನೀ ನೆರೆಯುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಧನ್ಯವಾದಗಳು. ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಶರತ್. ನಾನು 2ನೇ ತರಗತಿಯ ವಿದ್ಯಾರ್ಥಿ. ನಾನು ಕರ್ನಾಟಕದ ಪ್ರಸಿದ್ಧ ಸ್ಥಳಗಳನ್ನು ಹೇಳುತ್ತಿದ್ದೇನೆ. ಮೈಸೂರು ಅರಮನೆ, ಹಂಪೆ, ಚಾಮುಂಡಿ ಬೆಟ್ಟ, ಐಹೊಳೆ, ಬಾದಾಮಿ, ಬಿಜಾಪುರ, ಬೇಲೂರು, ಗೋಕರ್ಣ, ಪಟ್ಟದಕಲ್ಲು, ಜೋಗ ಜಲಪಾತ. ಎಲ್ಲರಿಗೂ ಶುಭೋದಯ. ನಮ್ಮ ನಾಡು ನಮ್ಮ ಹೆಮ್ಮೆ. ನಮ್ಮ ರಾಜ್ಯ ಕರ್ನಾಟಕದಲ್ಲಿರುವ ಕೆಲವು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ. ಐಹೊಳೆ. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಐಹೊಳೆಯು ಚಾಳುಕ್ಯರ ಅದ್ಭುತ ವಾಸ್ತುಶಿಲ್ಪದಲ್ಲಿ ನಿರ್ಮಿಸಲಾದ 125 ದೇವಾಲಯಗಳನ್ನು ಹೊಂದಿದೆ. ಬಾದಾಮಿ. 3
ಕಡೆಗಳಲ್ಲಿ ಅಗಸ್ತ್ಯ ತೀರ್ಥ ಜಲಾಶಯದಿಂದ ಸುತ್ತುವರೆದಿರುವ ಬಾದಾಮಿಯು ಸುಂದರವಾದ ಗುಹೆ, ದೇವಾಲಯಗಳು ಮತ್ತು ಮರಳುಗಲ್ಲಿನಿಂದ ಸುಂದರವಾಗಿ ಕೆತ್ತಿದ ಕೋಟೆಗಳ ನೆಲೆಯಾಗಿದೆ. ಬಾದಾಮಿಯಲ್ಲಿರುವ 3 ಪ್ರಮುಖ ದೇವಾಲಯಗಳು ಶಿವ, ವಿಷ್ಣು ಮತ್ತು ಮಹಾವೀರರಿಗೆ ಸಮರ್ಪಿತವಾಗಿದೆ. ಶ್ರವಣಬೆಳಗೊಳವು ಜನಪ್ರಿಯ ನಗರ ಮತ್ತು ಜೈನರ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. ಶ್ರವಣಬೆಳಗೊಳದಲ್ಲಿ ಚಂದ್ರಗುಪ್ತ ಮೌರ್ಯ ಧ್ಯಾನ ಮಾಡಿದ ಚಂದ್ರಗಿರಿ ಮತ್ತು ವಿಂಧ್ಯಗಿರಿ ಎಂಬ 2 ಬೆಟ್ಟಗಳಿವೆ. ಕೂಡಲ ಸಂಗಮ, ಕೃಷ್ಣ ಮತ್ತು ಮಲಪ್ರಭಾ ನದಿಯ ಪರಸ್ಪರ ದಡದಲ್ಲಿ ನೆಲೆಗೊಂಡಿರುವ ಕೂಡಲ ಸಂಗಮವು ಒಂದು ಪ್ರಮುಖ ದೇವಾಲಯವಾಗಿದೆ. ಧನ್ಯವಾದಗಳು. ಈಗ ಅದನ್ನು ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ ಚಂದನಾಬಾಯಿ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ವಿಶ್ವೇಶ್ವರನೇ. ಶೂಲಿಕ ಪರ್ಥಿ ತ್ರಿನೇತ್ರ ತ್ರಿಯಂಬಕ ಜಯ ಮೃತ್ಯುಂಜಯನೇ, ಜಯ ಮೃತ್ಯುಂಜಯನೇ. ಭಕ್ತಿಗೆ ಬೇಗನೆ ಬಲಿಯುವ ದೇವನೇ ಜಯ ತ್ರಿಪುರಾಂತಕನೇ. ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ. ಭಕ್ತಿಗೆ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ. ಬೇಡಿದ ವರಗಳ ಆಕ್ಷಣ ನೀಡುವ ಸಾಂಬ ಸದಾಶಿವನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ. ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ. ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ. ಲೋಕವ ರಕ್ಷಿಸಿ ವಿಷವನೆ ಕುಡಿದ ಕರುಣಾಸಾಗರನೇ, ಕರುಣಾಸಾಗರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ. ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಶಶಿಧರನೇ ಹರನೇ, ಬೆಳಗಿನ ಶುಭೋದಯ. ನನ್ನ ಹೆಸರು ಯೋಗರಾಜ್. ನಾನು 3ನೇ ತರಗತಿಯ ವಿದ್ಯಾರ್ಥಿ. ಕನ್ನಡ ವಚನಕಾರರ ಹೆಸರು ಮತ್ತು ಅಂಕಿತ ನಾಮಗಳನ್ನು ಹೇಳುತ್ತಿದ್ದೀನಿ. ಅಕ್ಕ ಮಹಾದೇವಿ, ಚನ್ನಮಲ್ಲಿಕಾರ್ಜುನ, ಜೇಡರ ದಾಸಿಮಯ್ಯ, ರಾಮನಾಥ, ಬಸವಣ್ಣನವರು, ಕೂಡಲ ಸಂಗಮ ದೇವ,
ಮುಕ್ತಾಯಕ್ಕ ಅಜಗಣ್ಣ, ಅಲ್ಲಮ್ಮ ಪ್ರಭುಗಳು ಗುಹೇಶ್ವರ, ಮಡಿವಾಳ ಮಾಚಯ್ಯ ಕಲಿದೇವರ ದೇವ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಡಿಶಾಂತ್ರ, ನಾನು 3ನೇ ತರಗತಿಯ ವಿದ್ಯಾರ್ಥಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವೆಂಬರ್ 1, 1956ರಂದು ಮೈಸೂರು ರಾಜ್ಯವು ಉದಯವಾಯಿತು. ಕನ್ನಡಕ್ಕಾಗಿ ಹೋರಾಡಿದು ಹಾಗೂ ಹೋರಾಟಕ್ಕೆ ಪ್ರಾಣತ್ಯಾಗ ಮಾಡಿದ ಮಹನೀಯರನ್ನು ನೆನೆಯುವ ದಿನವಾಗಿದೆ. ಈ ದಿನವನ್ನು ಕನ್ನಡಿಗರು ಆಚರಿಸುತ್ತಾರೆ. ಕನ್ನಡ ಮಾತೆಗೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ದಿಶಾಂತ್. ಈಗ 3ನೇ ತರಗತಿಯ ಸಾನ್ವಿತಾ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ. ನನ್ನ ಹೆಸರು ಸನ್ವಿತಾ, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಶುಭೋದಯಗಳು ಹಾಗೂ 69ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1ನೇ ನವೆಂಬರ್ರಂದು ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. 1956 ನವೆಂಬರ್ರಂದು ಭಾರತದ ಭಾಷೆಗಳ ಆಧಾರದಲ್ಲಿ ಪ್ರಾಂತ್ಯಗಳಾದವು. ಆಗ ಮೈಸೂರು ರಾಜ್ಯ ಉದಯವಾಯಿತು. ಮೈಸೂರು ರಾಜ್ಯ ಉದಯವಾಯಿತು. 1973 ನವೆಂಬರ್ 1ರಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಹೆಸರಿಡಲಾಯಿತು. ಇದಕ್ಕಾಗಿ ಹೋರಾಡಿದ ಆಲೂರು ವೆಂಕಟರಾಯರಿಗೆ ನಮ್ಮ ನಮನಗಳು. ನಮ್ಮ ನಾಡು ನುಡಿಯನ್ನು ಉಳಿಸಿಕೊಂಡು ಹೋಗುವುದು ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಕನ್ನಡಾಂಬೆ. ಧನ್ಯವಾದಗಳು ಸನ್ವಿತಾ ಹಾಗೂ ದಿಶಾಂತ್. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಭುವನೇಶ್ ಯಾದವ್ ವಿಆರ್. ನಾನು 3ನೇ ತರಗತಿಯ ವಿದ್ಯಾರ್ಥಿ. ನಾನು ಕವನಗಳನ್ನು ಹೇಳುತ್ತಿದ್ದೇನೆ. ಅಟ್ಟು ಹೇಳು ನಾ ಭಾರತೀಯನೆಂದು, ಗರ್ವದಿಂದ ಬಾಳು ನಾ ಕನ್ನಡಿಗನೆಂದು. 1000 ಭಾಷೆ ನಾಲಿಗೆಯಲ್ಲಿರಲಿ, ಹೃದಯದಲ್ಲಿರಲಿ. ಕನ್ನಡ ಕನಸು, ಕನ್ನಡಿಗನೆಂಬ ಸೊಗಸು. ಕನ್ನಡವನ್ನು ಉಳಿಸು, ಎಲ್ಲೆಲ್ಲೋ ಕನ್ನಡವನ್ನು ಬೆಳೆಸು. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಭುವನೇಶ್. ಈಗ 3ನೇ ತರಗತಿಯ ಹರ್ಷಿತ್ ಅಮೃತ ವಚನ. ಎಲ್ಲರಿಗೂ ಬೆಳಗಿನ ಶುಭೋದಯ. ನನ್ನ ಹೆಸರು ಹರ್ಷಿತಾರ್. ನಾನು 3ನೇ ತರಗತಿಯ ವಿದ್ಯಾರ್ಥಿ. ಬಸವಣ್ಣ ಅವರ ಅಮೃತ ವಚನ. ಮನೆಯೊಳಗಿನ ಕಿಚ್ಚು ಮನೆಯನ್ನೇ ಸುಡುವಂತೆ, ತನ್ನಲ್ಲಿ ಹುಟ್ಟಿದ ಕೋಪ ತನ್ನನ್ನೇ ಸುಡದೆ ಬಿಡದು. 2 ಅಬ್ದುಲ್ ಕಲಾಂ ಅವರ ಅಮೃತ ವಚನ. ನೀವು ನಿದ್ದೆ ಮಾಡುವಾಗ ಕಾಣುವ ಕನಸು ನಿಜವಾದ ಕನಸಲ್ಲ. ಯಾವ ಕನಸು ನಿಮ್ಮನ್ನು ನಿದ್ದೆ ಮಾಡಲು ಬಿಡುವುದಿಲ್ಲವೋ ಅದೇ ನಿಮ್ಮ ನಿಜವಾದ ಕನಸು. ಧನ್ಯವಾದಗಳು. ಧನ್ಯವಾದಗಳು ಹರ್ಷಿತ್. ಈಗ ಮಕ್ಕಳಲ್ಲಿ ಮಕ್ಕಳಾಗಿ ನಮ್ಮೆಲ್ಲರನ್ನು ಮನೋರಂಜಿಸಲು ಬರುತ್ತಿದ್ದಾರೆ ನಮ್ಮ ಪ್ರೀತಿಯ ಶಿಕ್ಷಕರು. ಹರಡುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಗುಂಟು ತೋರಿಸಿರಿ. ನಾಳೆಯ ನಂಬಿಕೆಯಲ್ಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆ ಅಂದೆ ಬೆಳಕಾಗಲಿ. ಮನವೇ ಓ ಮನವೇ ನೀ ಎಡುಕದಿರೋ, ನುಟ್ಟ ಬಯಲಿರದಿಯೋ ನೀ ಅಡಿಯುತ್ತಿರೋ.
ಅವಮಾನ ಎಲ್ಲರಿಗುಂಟು ಈ ಲೋಕದ ಸೃಷ್ಟಿಯಲ್ಲಿ, ನಾವೆಲ್ಲರೂ ಇಂದು ಒಂದು ಈ ಲೋಕದ ಸೃಷ್ಟಿಯಲ್ಲಿ. ಯಾರಿಗಿಲ್ಲ ಅನದಾಟ, ಯಾರಿಗಿಲ್ಲ ಪರದಾಟ, ಇಲ್ಲಿ ನಮ್ಮ ಕನಸು ಪ್ರಜ್ಞೆಯಾಗಿ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ. ಈ ಕವಿತೆಯನ್ನು ರಚಿಸಿದ ಕುವೆಂಪುರವರು ಬರೆದಿರುವ ಸಾಲುಗಳಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 7ನೇ ತರಗತಿಯ ಮಕ್ಕಳು. ಕರ್ನಾಟಕ ನೀವಿರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಮುದ್ದಿನ ಕರು ಕನ್ನಡದ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೃದಯ ಶಿವ ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ಡಿಂಡಿಮವ ಹಾಡಿಗೆ ಮನೋಹರವಾದ ನೃತ್ಯ ಪ್ರದರ್ಶನ ನೀಡಿದ 7ನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು. ಈಗ 6ನೇ ತರಗತಿಯ ತನ್ಮಯ್ರವರಿಂದ ಕಾವೇರಿ ನದಿಯ ಪರಿಚಯ. ಶುಭೋದಯ. ನಮ್ಮ ನಾಡು ಕನ್ನಡ ನಾಡು. ಕನ್ನಡ ನಾಡಿನ ಕಾವೇರಿ ನದಿಯ ಬಗ್ಗೆ ಹೇಳುತ್ತೇನೆ. ಕಾವೇರಿ ನದಿಯು ಕರ್ನಾಟಕದ ಜೀವನದಿ. ಈ ನದಿ ಕೊಡಗು ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ತಲಕಾವೇರಿ ಎಂಬ ಸ್ಥಳದಲ್ಲಿ ಉಗಮಿಸುವ ಈ ನದಿ ಮೈಸೂರು ಜಿಲ್ಲೆಯ ಮೂಲಕ ತಮಿಳುನಾಡಿಗೆ ಹರಿದು ಬಂಗಾಲಕೊಲ್ಲಿಯನ್ನು ಸೇರುತ್ತದೆ. ಮುಖ್ಯವಾಗಿ ದಕ್ಷಿಣ ಪೂರ್ವ ದಿಶೆಯಲ್ಲಿ ಹರಿಯುವ ಈ ನದಿ ಪಥ ಸುಮಾರು 765 ಕಿಲೋಮೀಟರ್ಗಳಷ್ಟು ಉದ್ದವಾಗಿದೆ. ಕಾವೇರಿ ದಕ್ಷಿಣ ಗಂಗೆ ಎಂದು ಪ್ರಸಿದ್ಧಿ ಪಡೆದ ಕರ್ನಾಟಕದ ಮಹಾನದಿ ಮತ್ತು ಕಾವೇರಿಯನ್ನು ದಕ್ಷಿಣ ಗಂಗೆ ಎಂದು ಕರೆಯುತ್ತಾರೆ. ಧನ್ಯವಾದಗಳು.
ಧನ್ಯವಾದಗಳು ತನ್ಮಯ್. ಕನ್ನಡ ನಾಡಿನ ಜೀವನದಿ ಕಾವೇರಿ, ಈ ಕಾವೇರಿಯನ್ನು ಕುರಿತು ಮಾತನಾಡಿದ್ದಕ್ಕೆ ಧನ್ಯವಾದಗಳು. ಈಗ ಕನ್ನಡ ಡಿಂಡಿಮದ ಹಾಡನ್ನು ಹಾಡಲು ಬರುತ್ತಿದ್ದಾರೆ 6ನೇ ತರಗತಿಯ ಅವರು ರಚಿಸಿರುವ ಬಾರಿಸು ಕನ್ನಡ ಡಿಂಡಿಮವ ಗೀತೆಯನ್ನು ಹಾಡುತ್ತಿದ್ದೇವೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಸತಂತಿಹರನು ಬಡಿದೆಚ್ಚರಿಸು, ಕಚಾಡುವರನು ಕೂಡಿಸಿ ಒಲಿಸು. ಒಡೆಯ ಗಿಚ್ಚಿಗೆ ಕಣ್ಣಿ ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಶ್ರೈಸಿ ಶಿವೇತರ ಕೃತಿ ಕೃತಿಯಲ್ಲಿ, ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಸರ್ವೋದಯವಾಗಲಿ ಸರ್ವರಲ್ಲಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಧನ್ಯವಾದಗಳು. ನಮಸ್ತೆ ಕರುನಾಡಿಗೆ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು. ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಇನ್ನೆಲ್ಲ ಜಲ ನಾಡು ನುಡಿಗೆ, ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಬಲ್ಲಿ ಕನ್ನಡ, ಕೊಡಗಿನ ಕಾಡಿನ ಇಂಬಲ್ಲಿ ಕನ್ನಡ. ಜೇನು ಜಿನುಗೋ ಭಾಷೆನು, ಪ್ರೀತಿ ಸುರಿಸೋ ಚಿಲುಮೆನು. ಮಲ್ನಾಡ ಕರೆ ನಗುವಲ್ಲಿ ಕನ್ನಡ, ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ. ನಮ್ಮ ನುಡಿಯೇ ಚಂದನು, ನಮ್ಮ ಪದವೇ ಅಂದನು. ಅವ್ವ ಕಣ್ಣು ಕನ್ನಡ, ಜೀವ ಕಣ್ಣು ಕನ್ನಡ, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಈ ನೆಲ ಜಲ ನಾಡು ನುಡಿಗೆ, ಈ ನೆಲ ಜಲ ನಾಡು ನುಡಿಗೆ.
ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಧನ್ಯವಾದಗಳು. ಈಗ 8ನೇ ತರಗತಿಯ ಲತಿಕಶ್ರೀಯಿಂದ ಭಾಷಣ. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಲತಿಕಾಶ್ರೀ. ನಾನು 8ನೇ ತರಗತಿಯ ವಿದ್ಯಾರ್ಥಿನಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಇಂದು ನಾವು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕನ್ನಡ ಹಬ್ಬವನ್ನು ನಾವೆಲ್ಲರೂ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುತ್ತೇವೆ. ಜಾತಿ, ಮತ, ಧರ್ಮ ಹೀಗಿಲ್ಲದ ಹಬ್ಬವಿದು. ಈ ಸುಂದರ ಸಂಭ್ರಮದ ದಿನದಂದು ನಾವೆಲ್ಲರೂ ಕನ್ನಡ ಉಳಿವಿಗಾಗಿ ಪಣತೊಡಬೇಕಾಗಿದೆ. ಈಗಿನ ಕರ್ನಾಟಕವು ಮೊದಲು ಮೈಸೂರು ರಾಜ್ಯವಾಗಿತ್ತು. ಮೈಸೂರು ರಾಜ್ಯವು 1956ರ ನವೆಂಬರ್ 1ರಂದು ನಿರ್ಮಾಣವಾಯಿತು. ಮೈಸೂರು ಸಂಸ್ಥಾನ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ, ಮದ್ರಾಸ್ ಕರ್ನಾಟಕ ಹಾಗೆ 4 ಭಾಗಗಳಾಗಿದ್ದ ಈ ಕನ್ನಡ ಈ ದಿನ ರಾಜಕೀಯವಾಗಿ ಒಂದಾಯಿತು. ದಕ್ಷಿಣ ಭಾರತದಲ್ಲಿ ಕನ್ನಡ ಮಾತಾಡುವ ಎಲ್ಲಾ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವಾಗಿ ಘೋಷಣೆ ಮಾಡಿದ ಈ ದಿನವನ್ನು ನಾವು ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಆಲೂರು ವೆಂಕಟರಾವ್ ಅವರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳವಳಿಯನ್ನು ಆರಂಭಿಸಿದರು. ಅವರನ್ನು ನಾವು ಕುಲಪುರೋಹಿತರೆಂದು ಕರೆಯುತ್ತೇವೆ. ನವೆಂಬರ್ ತಿಂಗಳಲ್ಲಿ ಮಾತ್ರ ನಾವು ಕನ್ನಡಿಗರಾದರೆ ಸಾಲದು, ಪ್ರತಿನಿತ್ಯ ನಾವು ಕನ್ನಡಿಗರಾಗಿರಬೇಕು. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಈ ಪುಟ್ಟ ಭಾಷಣ ಮಾಡಲು ನನಗೆ ಅವಕಾಶ ನೀಡಿದ ನಿಮ್ಮೆಲ್ಲರಿಗೂ ನಮಸ್ಕರಿಸುತ್ತಾ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದಗಳಲ್ಲೇ ಹುಟ್ಟಬೇಕು ಎಂದು ಹೇಳಿದ ಡಾಕ್ಟರ್ ರಾಜ್ಕುಮಾರ್ ಯಾರಿಗೆ ತಾನೇ ಗೊತ್ತಿಲ್ಲ ಅಂತ ಮಹಾನ್ ನಟನ ಕನ್ನಡ ಅಭಿಮಾನದ ಹಾಡಿಗೆ ಧ್ವನಿ ಕೊಡಲಿದ್ದಾರೆ 7ನೇ ತರಗತಿಯ ಮಕ್ಕಳು. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಅಲೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿ ಅಲೆದಾಡಿಸುವ ಬಂಡಿ. ಕಾಶ್ಮೀರ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಯೋಗದ ಸುಂಗಿ ನಡೆಯ ಇಂದು ನುಗ್ಗಿ ಹಾಡು. ಅಂಜನ ಒಮ್ಮೆ ನೋಡು, ಬಾದಾಮಿ ಮಾಡು. ಕನ್ನಡಕ್ಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ. ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಇದು ಜಟಕ ಬಂಡಿ, ಇದು ವಿಧಿ ಓಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ಇದು ವಿಧಿ ಅಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿ ಅಲೆದಾಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿ ಅಲೆದಾಡಿಸುವ ಬಂಡಿ. ಧನ್ಯವಾದಗಳು. 7ನೇ ತರಗತಿಯ ಮಕ್ಕಳಿಗೆ ಧನ್ಯವಾದಗಳು. ಈಗ 10ನೇ ತರಗತಿಯ ಮಕ್ಕಳಿಂದ ಒಂದು ನೃತ್ಯ. ಲಾಸ್ಟು ಬೆಂಚಿನ ಪಾರ್ಟಿ ನಮ್ಮದು, ನಮ್ದೇ ಹಾವಳಿ ಯಾರ್ನೇನ್ ಕೇಳದು. ಕುರ್ಚಿ ಹಾಕಿರೋ ಸ್ಟೇಜು ಸೆಂಟ್ರಿಗೆ, ಶಿಳ್ಳೆ ಹೊಡೆಯಿರೋ ಇವರ ಎಂಟ್ರಿಗೆ. ಕಣ್ಣ ಮೇಲೆ ಕೂಲಿಂಗ್ ಗ್ಲಾಸ್
ಧ್ವನಿ ಎರಡಲ್ಲೂ ಹೊರಡೋಣ ಮೆರವಣಿಗೆ ಹೆಗಲ ಮೇಲೆ ಕೂರಿಸೆ. ದೇವರು ಅಕಸ್ಮಾತ್ತಾಗಿ ದಿಢೀರಂತ ನಿಮ್ಮ ಮುಂದೆ ಪ್ರತ್ಯಕ್ಷನಾಗಿ ಏನು ವರ ಬೇಕಪ್ಪ ಅಂತ ಕೇಳಿದ್ರೆ ನೀವೇನಂತ ಕೇಳ್ಕೊತೀರಾ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಫೇಲ್ ಆಗಿ ಬಂದವರ ಕಾಪಾಡೋ ಚೊಂಬೇಶ್ವರ. ಮಾರ್ಕ್ಸ್ ಕಾರ್ಡಿನಲ್ಲಿ 0 ರೌಂಡ್ ಆಗಿ ಕಾಣುವುದು. ಏನ್ ಮಾಡ್ಲಿ ಚೊಂಬೇಶ್ವರ. ಒಳಗೊಬ್ಬ ಒಬ್ಬ 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 ಪರಮಾತ್ಮ ಉಸಿರಾಡು ಆಡು 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 ಅಂತಾನೆ. ನಮ್ಮಪ್ಪ ಅಪ್ಪ 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 ಪುಣ್ಯಾತ್ಮ ಪಾಸ್ ಆಗು 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 ಅಂತಾನೆ. ಫೇಲ್ ಆಗದವ್ರುಂಟೆ ಚೊಂಬೇಶ್ವರ. ಪಾಸ್ ಆಗಿ ಏನ್ ಮಾಡ್ಲಿ ಒಂದೇ ಸಲ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ 101 ನೆನಪು. ಮಾಡಿದ 10ನೇ ತರಗತಿ ಮಕ್ಕಳಿಗೆ ಧನ್ಯವಾದಗಳು. ಈಗ ನಾವು ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ವಂದನಾರ್ಪಣೆ 9ನೇ ತರಗತಿಯ ಜಾಹ್ನವಿ ಅವರಿಂದ. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮನಿಸಿರುವ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದ ನಾಗರಾಜು ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಶಾಲೆಯ ಅಧ್ಯಕ್ಷರಾದ ಪದ್ಮಾವತಿ ಮೇಡಮ್ ರವರಿಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಲೋಕೇಶ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮ ಶಾಲೆಯ ಎಲ್ಲ ಬೋಧಕೇತರ ವರ್ಗದವರಿಗೆ ಮತ್ತು ಮಕ್ಕಳಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಾಲೆಯ ಪರವಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣವಾಗಿರುವ ಎಲ್ಲರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.